ಹಲೋ ಹೇಳಿಮ್ಮ. ಅದೇ ನಿಮ್ ನ್ಯೂಸ್ ನಲ್ಲಿ ನೋಡ್ದೆ ನಾನು ಈ ತರ ಬರೀ ನೆಗೆಟಿವ್ ಕಮೆಂಟ್ಸ್ ಬರೋದ್ನ, ನೆಗೆಟಿವ್ ಮಾತಾಡೋದ್ನ. ಅದಕ್ಕೆ ನಾನು 4 ವರ್ಷದಿಂದ ಇದರಲ್ಲಿ ತಗೊಳ್ತಾ ಇದ್ದೀನಿ ಸಾಲ. 10,000ದಿಂದ ತಗೊಂಡಿದ್ದು ಇವತ್ತು 5 ಲಕ್ಷದವರೆಗೆ ನಾನು ತಗೊಂಡಿದ್ದೀನಿ ಸಾಲ. ಅಲ್ಲಿ 10 ಜನ ಸದಸ್ಯರನ್ನ ಕೇಳ್ತಾರೆ ಇವ್ರಿಗೆ ಲೋನ್ ಕೊಡಬಹುದಾ ಅಂತ. ಅವರೆಲ್ಲ ಒಪ್ಪಿಗೆ ಆದ್ಮೇಲೆ ಲೋನ್ ಓಕೆ ಮಾಡ್ತಾರೆ. ಆಮೇಲೆ ನಮಗೆ ಸಂಬಂಧಪಟ್ಟ ನಮ್ಮ ಯಜಮಾನ್ರು ಇದ್ರೆ ನಮ್ಮ ಯಜಮಾನ್ರು, ಇಲ್ಲ ನಮ್ಮ ಮಕ್ಳು ಇದ್ರೆ ನಮ್ಮ ಮಕ್ಳು ವಿಟ್ನೆಸ್ ಸಾಕ್ಷಿಯಾಗಿ ತಗೊಳ್ತಾರೆ ಅವರು. ಸರಿಮ್ಮ. ಅವ್ರನ್ನ ಕರ್ಸಿ ಕೇಳ್ತಾರೆ, ಇಷ್ಟು ಸಾಲ ತಗೊಳ್ತಾ ಇದ್ದಾರೆ, ವಾರಕ್ಕೆ ಇಷ್ಟು ಬರುತ್ತೆ, ನಿಮ್ ಕೈಗೆ ಕಟ್ಟಕ್ ಆಗುತ್ತಾ, ಹೆಂಗೆ ಏನು ಅಂತ ವಿಚಾರಣೆ ಮಾಡ್ತಾರೆ. ವಿಚಾರಿಸ್ಬಿಟ್ಟೆ ಅವರು ಆಮೇಲೆ ಲೋನಿಗೆ ಓಕೆ ಕೊಡೋದು. ಅದ್ರ ಸೆಂಟ್ರಲ್ಲಿ ಅವರು ಮೇನ್ ಅವರೆಲ್ಲ ಬರ್ತಾರೆ, 1-2-3 ಸಲ ವಿಸಿಟ್ ಮಾಡ್ತಾರೆ ಒಬ್ರಿಗೆ ಲೋನ್ ಕೊಡ್ಬೇಕಂದ್ರೆ. ಅವರು ಕೂಡ ಅದ್ರ ಬಗ್ಗೆ ವಿವರಣೆಯಾಗಿ ಹೇಳ್ತಾರೆ, ನೋಡಿ ಹಿಂಗಿದೆ, ನೀವು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ, ವಾರಕ್ಕೆ ಇಷ್ಟ ಆಗುತ್ತೆ, ಅದರಲ್ಲಿ ಇಷ್ಟು ಕೊಟ್ರೆ ನಿಮಗೆ ಬೇರೆದೆಲ್ಲ ಮೇಂಟೈನ್ ಮಾಡಬಹುದಾ, ನಿಮ್ ಕೈಲಿ ಆಗುತ್ತಾ ಕಟ್ಟಕ್ಕೆ. ಪುನಃ ಒಂದ್ಸಲ ಒಂದು 2 ಸಲ ಆ ತರ ರಿವ್ಯೂ ಮಾಡ್ತಾರೆ ಅದನ್ನ. ಸರಿ ಮನೆ ಹತ್ರ ಬಂದು ಚೆಕ್ ಮಾಡ್ತಾರೆ, ನಿಮ್ ಕಟ್ಟಕ್ ಆಗುತ್ತಾ ಇಲ್ವೋ, ಸಂಪಾದನೆ ಎಷ್ಟು ಮಾಡ್ತೀರಾ, 3 ಲಕ್ಷ ತಗೊಂಡ್ರೆ ವಾರಕ್ಕೆ ಎಷ್ಟು ಕಟ್ತೀರಾ, ತಿಂಗಳಿಗೆ ಎಷ್ಟು ಕಟ್ತೀರಾ ಅಂತ ಚೆಕ್ ಮಾಡ್ಬಿಟ್ಟೆ ಕೊಡೋದವ್ರು ಅಂತ ಹೇಳ್ತೀರಾ. ಕೊಡೋದು, ಹೌದು. ಓಕೆ, ಇಷ್ಟೆಲ್ಲ ಆದ್ಮೇಲೆ ಇವಾಗ ಇವರೆಲ್ಲ ಹೇಳ್ತಾರಲ್ಲ, ಇಷ್ಟು ಕೊಟ್ರು ಬಡ್ಡಿನ ಕೂಡ ಅವ್ರು ಹೇಳ್ತಾರೆ. ನಾನಿವಾಗ 5 ಲಕ್ಷ ತಗೊಂಡಿದ್ದೀನಿ, ನನಗೆ 1,25,000 ಬಡ್ಡಿ ಬೀಳುತ್ತೆ 3 ವರ್ಷಕ್ಕೆ. ನಾನು ತಿಂಗಳಿಗೆ 20,000 ಕಟ್ಟುತ್ತೀನಿ. ತಿಂಗಳಿಗೆ 20,000 ನಾನು ಕಟ್ತಾ ಇದ್ದೀನಿ. ಅಂದ್ರೆ ನಂದು ಸ್ವಂತ ಬಿಸ್ನೆಸ್ ಇದೆ, ಶಾಪ್ ಇದೆ, ನಾನು ಕಟ್ಟುತ್ತೇನೆ ತಿಂಗಳಿಗೆ 20,000, ವಾರಕ್ಕೆ 5,000 ರೂಪಾಯಿ ನಾನು ಕಟ್ಟುತ್ತೀನಿ. ಅದನ್ನ ನಾನು ತಿಂಗಳಿಗೆ 20,000 ನಾನು ಕಟ್ಕೊಂಡು ಹೋಗ್ತೀನಿ. 3 ವರ್ಷಕ್ಕೆ ಬರ್ಸ್ಕೊಂಡಿದ್ದೀನಿ, 3 ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ನಾನೇ ಬರ್ಸ್ಕೊಂಡಿದ್ದು. ನೀವೇ ಬರ್ಸ್ಕೊಂಡಿದ್ರಿ? ನಾನೇ ಬರ್ಸ್ಕೊಂತೀನಿ. ಕೆಲವರು 5 ವರ್ಷಕ್ಕೆ ಬರ್ಸ್ಕೋಬಹುದು, ಕೆಲವರು 3 ವರ್ಷಕ್ಕೆ ಬರ್ಸ್ಕೋಬಹುದು. 3 ವರ್ಷ ಅಂದ್ರೆ ಅವ್ರು ಏನ್ ಸಂಪಾದನೆ ಮಾಡ್ತಾರೆ ಅದ್ರ ಮೇಲೆ ನಾನು ಕಟ್ಟುತ್ತೀನಿ. ವಾರಕ್ಕೆ 5,000 ಕಟ್ಟುತ್ತೀನಿ, ತಿಂಗಳಿಗೆ 20,000 ಕಟ್ಟುತ್ತೀನಿ. ನಾನು 3 ವರ್ಷಕ್ಕೆ ಆ ಸಾಲನ ನಾನು ಮುಗಿಸ್ಕೊಂತೀನಿ ಅಂತ ನಾನು ಬರ್ಸ್ಕೊಂತೀನಿ. ಅವ್ರು ಕೇಳ್ತಾರೆ ಇದ್ರ ಮೇಲೆ ನಾನು ಅಕಾಂಕ್ಷಿತ ನಾನು 5 ವರ್ಷಕ್ಕೆ ಬರ್ಸ್ಕೊಂಡ್ರೆ ನನಗೆ ಬಡ್ಡಿ ಜಾಸ್ತಿ ಬೀಳುತ್ತೆ. ನಾನು ವರ್ಷ ಎಷ್ಟು ಜಾಸ್ತಿ ಮಾಡ್ತೀನಿ ಅಷ್ಟು ಬಡ್ಡಿ ಬೀಳುತ್ತೆ ನನಗೆ. ಬಡ್ಡಿ ಯಾವುದು ನಾವು ಕಮ್ಮಿ ವರ್ಷಕ್ಕೆ ಬರ್ಸ್ಕೊಂಡಷ್ಟು ನನಗೆ ಬಡ್ಡಿ ಕಮ್ಮಿ ಬೀಳುತ್ತೆ, ಜಾಸ್ತಿ ಹೋದಷ್ಟು ಬಡ್ಡಿ ಜಾಸ್ತಿ ಆಗುತ್ತೆ. ಎಲ್ಲ ಫೈನಾನ್ಸ್ ಕಂಪನಿ ಹಂಗೆ ಆಗುತ್ತೆ, ಎಲ್ಲ ಫೈನಾನ್ಸ್ ಕಂಪನಿ ಅದೇ. ಬಟ್ ಇವರು ಕೆಲವೊಬ್ರು ನಾನು ನೋಡಿದೀನಿ 2 ಲಕ್ಷ ತಗೊಂಡೆ 9 ಲಕ್ಷ ಕಟ್ಟಿದೆ. ಬಟ್ ಅವ್ರು ಎಷ್ಟು ವಾರಕ್ಕೆ ಎಷ್ಟು ಕಟ್ಟುವುದು, ಸೆಂಟ್ರಲ್ಲಿ ಅವರು ಬಿಡಬಹುದು, ಸೆಂಟ್ರಲ್ಲಿ ಗ್ಯಾಪ್ ಕೊಡ್ತಾರೆ ಕೆಲವೊಬ್ರು. ಬಟ್ ಇವ್ರು ಕಟ್ಟಿಸ್ಕೊಂತಾರೆ, ಹೇಳ್ತಾರೆ ನೀವು ಗ್ಯಾಪ್ ಕೊಡೋಂಗಿಲ್ಲ, ಬೇರೆ ಸದಸ್ಯರಿಗೆ ಪ್ರಾಬ್ಲಮ್ ಆಗುತ್ತೆ, ಇನ್ನೊಬ್ರು ನಾಳೆ ದಿನ ಲೋನ್ ತಗೋಬೇಕಾಗುತ್ತೆ, ಅವರಿಗೂ ತೊಂದರೆ ಆಗುತ್ತೆ, ಅದನ್ನ ನೀವು ಸೆಂಟ್ರಲ್ಲಿ ಗ್ಯಾಪ್ ಕೊಡೋಂಗಿಲ್ಲ. ಇಲ್ಲ ಅವ್ರು ಕಟ್ಟಕ್ಕಾಗಿಲ್ಲ ಅಂದ್ರೆ ನಾವುಗಳು ಸೇರ್ಕೊಂಡು ಅದನ್ನ ಕಟ್ಟುತ್ತೀವಿ, ಆ ತರ ಒಂದು ಆಪ್ಷನ್ ಇದೆ. ಅಕಸ್ಮಾತ್ ಮನೇಲಿ ಇವಾಗ ಒಬ್ರನ್ನ ಸಾಕ್ಷಿಗೆ ತಗೊಂಡಿರ್ತಾರೆ, ಆ ಸಾಕ್ಷಿ ತಗೊಂಡವ್ರು ಡೆಡ್ ಆಯ್ತಂದ್ರೆ, ಅಕಸ್ಮಾತ್ ತಗೊಂಡವ್ರು ಡೆಡ್ ಆಯ್ತಂದ್ರೆ ಆ ಸಾಲ ಮನ್ನಾ ಆಗುತ್ತೆ. ಅಲ್ಲಿ ಅದು ನೀವು 1 ಲಕ್ಷ ತಗೊಳ್ಳಿ, 10,000 ತಗೊಳ್ಳಿ, 5 ಲಕ್ಷ ತಗೊಳ್ಳಿ, ಅದಕ್ಕೆ ಬಾಂಡ್ ಕೊಟ್ಟಿರ್ತಾರೆ. ನನಗೆ 7,000 ಬಾಂಡ್ ಇದೆ. ಆ 8,000 LIC ಬಾಂಡ್ ಅಲ್ಲಿ ನಮಗೆ ಅದೆಷ್ಟೇ ಲಕ್ಷ ಇದ್ರು ಅದು ಇಮಿಡಿಯೇಟ್ ಮನ್ನಾ ಆಗುತ್ತೆ. ಬಟ್ ನಾವು ಅದು ಎಕ್ಸ್ಪೈರಿ ಆದ್ಮೇಲೆ 2 ತಿಂಗಳ ಗಂಟ ನಾವು ಕಟ್ಟಬೇಕು, ಯಾರೇ ತೀರ್ಕೊಂಡ್ರು. ಇವಾಗ ನಮ್ಮ ಯಜಮಾನ್ರೆ ತಿಳ್ಕೋಬಹುದು, ನಾನೇ ತಿಳ್ಕೋಬಹುದು, 2 ತಿಂಗಳ ಗಂಟ ಕಟ್ಟಬೇಕು. ಹಾಗಂತ ನಮ್ಮ ಕೈಲಿ ಕಟ್ಟಕ್ಕಾಗಿಲ್ಲ, 10 ಸದಸ್ಯರು ಸೇರಿಸಿ ಕಟ್ಟುತ್ತಾರೆ. ಅವರಿಗೆ ಅದು ಆಮೇಲೆ ಅಮೌಂಟ್ ರೀಫಂಡ್ ಆಗುತ್ತೆ. ಕಟ್ಟದವರಿಗಾಗ್ಲಿ ನನಗಾಗ್ಲಿ ಆ 2 ತಿಂಗಳು ಏನ್ ಕಟ್ಟಿದೆ ಅದು ರೀಫಂಡ್ ಆಗುತ್ತೆ. ಅದು ಎಷ್ಟು ಲಕ್ಷ ಸಾಲ ಇದ್ರು, 1,000 ಸಾಲ ಇದ್ರು ಮನ್ನಾ ಆಗುತ್ತೆ. ಈ ಕೆಲವೊಬ್ರು ಕೊಡ್ತಾ ಇದಾರಲ್ಲ, ಇಷ್ಟು 1,000 40,000 ತಗೊಂಡು ನಾನು 2 ಲಕ್ಷ ಕಟ್ಟಿದೆ ಅಂತ. ಅದು ನಿಜನಾ ನಾನು ಕೇಳೋದು ನಿಮ್ಮನ್ನ? ಈಗ ನಾನು ಯಾವುದೇ ಕೂಡ ಕ್ರಿಯೇಟ್ ಮಾಡ್ತಾ ಇಲ್ಲ, ನಿಮ್ಗೆ ಗೊತ್ತಿರ್ಬೇಕು ಅನ್ಕೋತೀನಿ. ಪಬ್ಲಿಕ್ ಏನ್ ಮಾತಾಡ್ತಾರೋ ಅದನ್ನ ಹಂಗಂಗೆ ಬಿಡ್ತಾ ಇದೀವಿ. ಆದ್ರೆ ಇದುವರೆಗೆ ಅವ್ರು ನನಗೆ ಒಂದು ದಾಖಲೆಗಳನ್ನು ಕೂಡ ಕಳಿಸಿದ್ದಾರೆ. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ನೀವು ಸಂಘದವರು ಅಥವಾ ಸಂಘದಲ್ಲಿ ಕಲೆಕ್ಟ್ ಮಾಡೋರು ಅಥವಾ ನೀವು ಅದ್ರ ಫಲಾನುಭವಿನೋ ಗೊತ್ತಿಲ್ಲ. ನಾನು ಸಂಘದಲ್ಲೇ ಇರೋಳು, ನಾನು ಸಾಲ ತಗೊಳ್ಳೋಳು ತಗೊಂಡಿದ್ದೀನಿ. ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗಿದೆ. ಬಿಸ್ನೆಸ್ ಇಂಪ್ರೂವ್ ಆಗಿದೆ, ಥ್ಯಾಂಕ್ಸ್ ಹೇಳೋಣ. ಧರ್ಮಸ್ಥಳ ಸಂಘ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳೋಣ. ನಾನು ಅನ್ಕೊಂಡಂಗೆ ಓಕೆ ಸರ್, ನನಗೊಂದು ನಾಲೆಡ್ಜ್ ಅಂತ ಇದೆ. ಯಾರು ಇವಾಗ ಸುಮ್ನೆ ಯಾರು ಬಡ್ಡಿ ಎಕ್ಸ್ಟ್ರಾ ಕಟ್ಟಕ್ಕೆ, ಈಗಿನ ಪ್ರಪಂಚ ಇವಾಗ ಎಜುಕೇಶನ್ ಇಲ್ಲದಿದ್ರು ಪ್ರಪಂಚ ಮುಂದುವರೆದಿದೆ, ಸ್ವಲ್ಪ ಬುದ್ಧಿ ಇದೆ, ಮಕ್ಳಿಗೆ ಎಜುಕೇಶನ್ ಇದೆ, ಮಕ್ಕಳನ್ನ ಕೇಳ್ತಾರೆ ಇಷ್ಟಕ್ಕೆ ಇಷ್ಟು ಬಡ್ಡಿ ಬರುತ್ತೆ ಅಂತ. ಎಲ್ಲ ತಿಳ್ಕೊಂಡೆ ನಾವು ಕಟ್ಟೋದು, ಸುಮ್ನೆ ಯಾರು ಕಟ್ಟಲ್ಲ ಬಡ್ಡಿ ಜಾಸ್ತಿ.
Correct. ಇನ್ನೊಂದು ಯಾರು ಫ್ರೀಯಾಗಿ ಕೊಡಲ್ಲ. ಇವಾಗ ಕೆಲವೊಂದು Okay. ಫೈನಾನ್ಸ್ ಒಂದು ಬಜಾಜ್ ಫೈನಾನ್ಸ್ ಇದೆ, ಒಂದೇ ಡಬಲ್ ಇದೆ ಅದು. ಹೌದಲ್ವಾ? ಅವ್ರು Bajaj ವಾರದ Finance ಬಡ್ಡಿನ ಒಂದು double ಇದೆ. ಅವ್ರು ವಾರದ ಬಡ್ಡಿ ತಗೋತಾರ ತಿಂಗಳ ಬಡ್ಡಿ ತಗೋತಾರ? ಯಾರು? ಬಜಾಜ್ ಫೈನಾನ್ಸ್ ಅವರು. ಅವ್ರು ತಿಂಗಳದ ಬಡ್ಡಿ. ನೀವ್ ಯಾಕೆ ವಾರದ ಬಡ್ಡಿ ತಗೋತೀರಾ? ನಾವಿಲ್ಲಿ ವಾರಕ್ಕಂದ್ರೆ ಇವಾಗ ನಾನು ಹೇಳ್ದಲ್ಲ 5ಕ್ಕೆ 1.25 ಹಾಕಿದ್ದಾರೆ ಬಡ್ಡಿ. 5 ಲಕ್ಷಕ್ಕೆ 1,25,000 ಬಡ್ಡಿ. ಬಡ್ಡಿ ಎಷ್ಟು ಪರ್ಸೆಂಟ್? 1,25,000ನ ವಾರಕ್ಕೆ ಡಿವೈಡ್ ಮಾಡಿ ನಾವು ಕಟ್ಟೋದು. ವಾರಕ್ಕೆ ಡಿವೈಡ್ ಮಾಡಿ ಕಟ್ಟೋದು. ಡಿವೈಡ್ ಮಾಡಿ ಕಟ್ಟೋದು. ಒಂದೇ ಸಲ ನಾವು ಬಡ್ಡಿ ತಗೊಳ್ಳಲ್ಲ. ಸಾರಿ, ನಾನ್ ತಗೊಳ್ಳ ಒಂದೇ ಸಲ ನಾವು ಕಟ್ಟಲ್ಲ ಬಡ್ಡಿನ. ಅದೇ ಡಿವೈಡ್ ಮಾಡ್ಕೊಂಡು ಕಟ್ತೀರಾ? ಫಸ್ಟಿಗೆ ಹಾಕ್ಬಿಡ್ತಾರೆ 3 ವರ್ಷಕ್ಕೆ ನಾ ಬರೆಸ್ಕೊಂಡೆ 3 ವರ್ಷಕ್ಕೆ 1.25. ಅದನ್ನ 3 ವರ್ಷದಲ್ಲಿ ನಾವು ಡಿವೈಡ್ ಮಾಡಿ ಕೊಡ್ತೀವಿ. ಕೊಡ್ತಾರೆ ಅವರು ನಮಗೆ. ಇಷ್ಟಿಷ್ಟು ಕಟ್ಟಬೇಕು ವಾರಕ್ಕೆ, ಅಸಲಿಷ್ಟು ಬಡ್ಡಿ ಇಷ್ಟು ಬರುತ್ತೆ ಅದು. ಓಕೆ ಅಮ್ಮ, ಈಗ ನನ್ನ ಪ್ರಶ್ನೆ ಇಷ್ಟೇನಮ್ಮ, ಈಗ 2 ಲಕ್ಷ ರೂಪಾಯಿ ನೀವು ಲೋನ್ ತಗೋತೀರಾ, ಮನೆ ಹತ್ರ ಬರ್ತಾರೆ, ನಿಮ್ ಬಿಸ್ನೆಸ್ ಏನಂತ ಚೆಕ್ ಮಾಡ್ತಾರೆ, ಕಟ್ಟೋಕೆ ಕೆಪಾಸಿಟಿ ಇದೆ ಅಂತ ಎಲ್ಲ ನೋಡ್ತಾರೆ, ಅಣ್ಣ ತಮ್ಮದೆಲ್ಲ ಮಾತಾಡಿಸ್ತಾರೆ, ಮತ್ತೆ ಟೀಮ್ ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಕೊಡ್ತಾರೆ. ಓಕೆ ಆಯ್ತು. ಈಗ ಆ ದುಡ್ಡು ಇವ್ರಿಗೆ 2 ಲಕ್ಷ ತಗೊಂಡ್ರೆ ಅವ್ರು ಎಷ್ಟು ಹಿಡ್ಕೊಂಡು ಇವ್ರು ಕೊಡ್ತಾರೆ? ಎಷ್ಟು ಪರ್ಸೆಂಟ್ ಬಡ್ಡಿ ಅದು? ಬಡ್ಡಿ ಅದು ತುಂಬಾ ಕಮ್ಮಿ ಸರ್ ನಮ್ದು. ಎಷ್ಟು? ಆಯ್ತಾ, ತುಂಬಾ ಕಮ್ಮಿ. ಅದರಲ್ಲಿ ಇಷ್ಟು ಅವ್ರೇನು ಹಿಡ್ಕೊಂಡು ಏನ್ ಕೊಡಲ್ಲ. ಏನಾನ LIC ಇವಾಗ ಇರುತ್ತೆ, 1 ಲಕ್ಷ ಮೇಲೆ ತಗೊಂಡಾಗ LIC ಕೊಡ್ತಾರೆ ಅವರು. ಏನಾನ ಅಕ್ಕಂತ ಎಮರ್ಜೆನ್ಸಿ ಎಕ್ಸ್ಪೈರಿ ಆಯ್ತು ಅಂದ್ರೆ ಅದು ಮನ್ನಾ ಮಾಡೋ ತರ ಒಂದು LIC ಕೊಡ್ತಾರೆ. ಸ್ಟಾರ್ಟಿಂಗ್ ಇರೋರಿಗೆ 2,000 ತಗೊಂತಾರೆ. ನಾವು 5 ಲಕ್ಷ ತಗೊಂಡ್ರೆ 8,000 LIC ನಮಗೆ. ಅದು ಮೈಕ್ರೋ ಬ್ಯಾಚು ಕಡೆಯಿಂದಾನೇ LIC ಇರೋದು, ಮೈಕ್ರೋ ಬ್ಯಾಂಕ್ ಆ ಕಡೆಯಿಂದಾನೇ LIC ಇರೋದು. ಹಂಗಾಗಿ ಅದ್ರ ಕಡೆಯಿಂದ ಅದನ್ನ ಮಾತ್ರ ಕಟ್ತಾರೆ. ಅಕಸ್ಮಾತ್ ನಮ್ಮ ಕೈಲಿ ಕ್ಯಾಶ್ ಇಲ್ಲಂದ್ರೆ ಮಾತ್ರ ನನಗೆ ಕೊಡೋ ಅಮೌಂಟ್ ಅಲ್ಲಿ ಕಟ್ ಮಾಡ್ತಾರೆ. ನಮ್ಮ ಹತ್ರ ಇವಾಗ ನನಗೆ ಅದು LIC ಕಟ್ಟಕ್ ದುಡ್ಡಿಲ್ಲ, ಅವಾಗ ಕೊಡೋ ಅಮೌಂಟ್ ಅಲ್ಲಿ ಅವ್ರು ಕಟ್ ಮಾಡ್ತಾರೆ. ಓಕೆ, ನೀವು ಸಾಲ ಕೊಡೋ ಅವ್ರು ಕೊಡ್ತಾರಲ್ಲ 2 ಲಕ್ಷ ರೂಪಾಯಿ, ಅವಾಗ LIC ಕಟ್ಟಲೇಬೇಕು ಅನ್ನೋ ಕಾನೂನು ಇದೆಯಾ? ಅವರು ಅದ್ರ ಕಂಡೀಷನ್ ಹಾಕ್ತಾರ? ಈ ತರ ಏನಾದ್ರು ಸೆಂಟ್ರಲ್ಲಿ ಹಸ್ಬೆಂಡೋ ಹೆಂಡತಿನೋ ಅಪ್ಪನೋ ಅಮ್ಮನೋ ಎಕ್ಸ್ಪೈರಿ ಯಾಕಂದ್ರೆ ಅದು ಮನ್ನಾ ಆಗ್ಬೇಕಲ್ಲ, ಆ ಉದ್ದೇಶದಿಂದ ಅವ್ರು ತಗೊಳ್ಳೋದು ಅದನ್ನ. ಓಕೆ, ಈಗ 2 ಲಕ್ಷ ಸಾಲ ತಗೊಂಡಿರ್ತಾರೆ. ಅಮ್ಮ ಕ್ಲಿಯರ್ ಮಾಡ್ಬಿಡ್ತೀನಿ. 2 ಲಕ್ಷ ಸಾಲ ತಗೊಂಡಿರ್ತಾರೆ, ಜೊತೆಗೆ ಇನ್ಶೂರೆನ್ಸ್ ಕೂಡ ಆಡ್ ಆಗಿರುತ್ತೆ, ಅವ್ರು ಕಟ್ಕೊಂಡು ಬರ್ತಾ ಇರ್ತಾರೆ, ವಾರಕ್ಕೆ ಕಟ್ಕೊಂಡ್ ಬರ್ತಾ ಇರ್ತಾರೆ. ತಿಂಗಳಿಗೆ ಒಂದೇ ಸಲ ಕಟ್ಟಕ್ಕಾಗಲ್ಲ ಅಂತ ವಾರಕ್ಕೆ ಡಿವೈಡ್ ಮಾಡಿ ಕಟ್ಟಿಸ್ಕೊತಾ ಇದ್ರೆ ಅನುಕೂಲ ಆಗ್ಲಿ ಅವ್ರಿಗೆ ಅಂತ ಅಲ್ವಾ? ಓಕೆ, ಆ ಇನ್ಶೂರೆನ್ಸ್ ಬಾಂಡ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಸತ್ತು ಹೋದ್ರೆ ಅದನ್ನ ಅವ್ರದ್ದು ಯಾರು ನಾಮಿನಿ ಮಾಡಿರ್ತಾರೆ ಅವ್ರಿಗೆ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ. ಇನ್ಶೂರೆನ್ಸ್ ಅಮೌಂಟ್ ಬರಲ್ಲ, ಸಾಲ ಮನ್ನಾ ಆಗುತ್ತೆ. ಅದು ಮನ್ನಾ ಆಗುತ್ತೆ, ಪೂರ್ತಿ ಮನ್ನಾ ಆಗುತ್ತೆ. ಸಾಲ ಮನ್ನಾ ಆಗುತ್ತೆ, ಯಾರು ಕಟ್ಟಂಗಿಲ್ಲ. ನಾನ್ ತಗೊಂಡಿದ್ದೀನಿ, ನಾನ್ ಸತ್ತೋದ್ರು ಮನ್ನಾ ಆಗುತ್ತೆ, ನನ್ನ ಹಸ್ಬೆಂಡ್ ಸತ್ತೋದ್ರು ಮನ್ನಾ ಆಗುತ್ತೆ. ಕರೆಕ್ಟ್ ಇದೆ, ಅಗ್ರಿ. ಧರ್ಮಸ್ಥಳ ಸಂಘವನ್ನ ಈ ವಿಷಯದಲ್ಲಿ ಒಪ್ಕೊಳ್ಳುವ. ಎಸ್ ಮೇಡಮ್, ನಾನು ಅದ್ರ ವಿರುದ್ಧ ಅಲ್ಲವೇ ಇಲ್ಲ. ಯಾರು ಏನ್ ಮಾತಾಡ್ತಾರೋ ಅದನ್ನ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈಗ ಹೆಂಗೋ ನೋಡ್ತಾ ಇದ್ದೆ, ಅವಾಗ ಹಂಗೆ ಬಂತು, ಸರಿ ಯಾಕೆ ಎಲ್ಲರೂ ಈ ತರ ಕೊಡ್ತಾರೆ, ಯಾರು ದಡ್ರೇನಲ್ಲ. ಆಯ್ತು ನನ್ನೊಂದು 2-3 ಕ್ವಶನ್ಸ್ ಇದೆ, 2-3 ಕ್ವಶನ್ಸ್. ಈಗ ಯಾಕಂದ್ರೆ ಜನ ನನ್ನನ್ನು ಕೇಳಿರೋಂಥದ್ದು, ನನಗೂ ಕೂಡ ಒಂದು ಕ್ಲಾರಿಟಿ ಕೊಡಿ. ಈಗೆಲ್ಲ ಸೇವಿಂಗ್ಸ್ ಅಂತ ಹಾಕೊಂತಾರಂತಲ್ಲ ದುಡ್ಡು, ಅದು ಯಾವ ಬ್ಯಾಂಕ್ ಹೋಗೋ ಸ್ಟೋರ್ ಆಗುತ್ತಮ್ಮ? ಯಾವ ಬ್ಯಾಂಕಲ್ಲಿ ಅದನ್ನ ಡೆಪಾಸಿಟ್ ಮಾಡ್ತಾರೆ? ನಾವು SBI ಮಾಡ್ತೀವಿ ಸರ್. SBI ಮಾಡ್ತೀರಿ, ಮತ್ತೆ ಅವ್ರಿಗೆ ಯಾಕೆ ನೀವು ಅಕೌಂಟ್ ನಂಬರ್ ಕೊಡಲ್ಲ? ಅದು ಯಾರ್ದು? ಸೇವಿಂಗ್ಸ್ ಅಂತ ತಗೋತಿರಲ್ಲ, 10 ರೂಪಾಯಿನೋ, ಮೊದಲು 10 ರೂಪಾಯಿ ಆಯ್ತು, ಇವಾಗ 20 ರೂಪಾಯಿ ತಗೋತಿದ್ರಂತೆ. ಆ 20 ರೂಪಾಯಿನ ಯಾವ ಬ್ಯಾಂಕಲ್ಲಿ ಅದನ್ನ ಡೆಪಾಸಿಟ್ ಮಾಡ್ತೀರಿ? ಆ ಬ್ಯಾಂಕ್ ಡೆಪಾಸಿಟ್ ಮಾಡಿದ್ಮೇಲೆ ಇವ್ರಿಗೆ ಯಾಕೆ ಅದನ್ನ ಹೇಳಲ್ಲ? ಇವ್ರಿಗೆ ಯಾಕೆ ಅಕೌಂಟ್ ಕೊಡಲ್ಲ? ಇವ್ರು ಲೆಕ್ಕ ಕೇಳ್ಬೇಕಲ್ವಾ? ನಮ್ಮ ಸೇವಿಂಗ್ಸ್ ಅಂತ ನಾವು ಹಾಕ್ತೀವಿ. ಅಕಸ್ಮಾತ್ ನಾವು ಕೇಳಿ ಸೆಂಟ್ರಲ್ಲಿ ನಾವೇನೋ ಬಿಡ್ತೀವಿ ಅಂತ ಇಟ್ಕೊಳ್ಳಿ, ನಮಗೆ ಬೇಡ ಸಂಘ, ನಾವು ಬಿಡ್ತೀವಿ, ನಮ್ಮ ಮನೇಲಿ ಇಷ್ಟ ಇಲ್ಲ, ನಾವು ಬಿಡ್ತೀವಿ ಅಂದಾಗ ನಮ್ಮ ಅಕೌಂಟ್ಗೆ ಏನು ಹೋಗಿರುತ್ತೆ, 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಟ್ಟೋದು ಏನು ಹೋಗಿರುತ್ತೆ, ಅದನ್ನ ಅವರು ರಿಟರ್ನ್ ಮಾಡ್ತಾರೆ. ಇನ್ನೊಂದು ಸೆಂಟ್ರಲ್ಲಿ 4 ವರ್ಷ ಕೊಡ್ತಾರಲ್ಲ, 3 ವರ್ಷ 4 ವರ್ಷ ಕೊಡ್ತಾರ, ಲಾಭ ಆಗ್ತಾ 4,000 5,000 ಹಿಂಗ್ ಬರುತ್ತೆ. ಇವಾಗ ನಾನು ಸೇರಿ 3 ವರ್ಷ ಆಗಿದೆ, ನನಗೆ 1,300 ರೂಪಾಯಿ ಬಂತು ಲಾಭಾಂಶ. ಸರಿ, ಆ ಲಾಭ ನಿಮ್ಗೆ ಕೊಟ್ಟರು ಲಾಭಾಂಶ. ಮುಂಚೆ 10-12 ವರ್ಷ 8 ವರ್ಷ ಆದವ್ರು ಇದ್ದಾರೆ, 8 ವರ್ಷ 10 ವರ್ಷ ಆದವರು, ಅವರಿಗೆ 4,500 ಉಂಟು. ಓಕೆ, ಅದು 3 ವರ್ಷಕ್ಕೊಂದ್ಸಲ ಬರುತ್ತೆ ಅವರಿಗೆ. ಓಕೆ ಅಮ್ಮ, ಅದಕ್ಕೆ ಬಡ್ಡಿ ಕೊಡ್ತಾರಲ್ಲ, ಆ ದುಡ್ಡು ಹಂಗಂಗೆ ನೇರಾಗಿ ಕೊಡ್ತಾರ? ಬಡ್ಡಿ ಸೇರ್ಸ್ ಕೊಡಲ್ವಾ? ಯಾವ್ದಕ್ಕೆ? ಏನು ಸೇವಿಂಗ್ಸ್ ಅಂತ ತಗೋತಾರ, ಉಳಿತಾಯ ಅಂದ್ಬಿಟ್ಟು? ಸೇವಿಂಗ್ಸ್ ಇದೆಯಲ್ಲ, ಸೇವಿಂಗ್ಸ್ ಬಡ್ಡಿನ ಈ ತರ ಹಂಚೋದವ್ರು. ಯಾರಿಗ ಹಂಚೋದು? ಲಾಭಾಂಶನ ಹಿಂಗ ಹಂಚೋದವ್ರು.
ಬಟ್ ಅಕಸ್ಮಾತ್ ನಾವು ಸೆಂಟ್ರಲ್ ಬೇಡ ಅಂತ ಬಿಟ್ಟಾಗ ಅಮೌಂಟ್ ನ ರಿಟರ್ನ್ ಕೊಡ್ತಾರೆ ನನಗೆ ಅವರು. ಓಕೆ, ಧಾರಾವಾಳವಾಗಿ ಯಾವ್ದು ಪ್ರಶ್ನೆ ಮಾಡದೆ ಕೊಡ್ತಾರೆ ಅವರು ವಾಪಸ್ಸು ಕೊಡ್ತಾರೆ. ಅದ್ರಲ್ಲೇನಿಲ್ಲ, ಕ್ವಶನ್ ಆಗುತ್ತೆ ಯಾಕೆ ಬಿಡ್ತೀರಾ ಏನಕ್ಕೆ ಬಿಡ್ತೀರಾ ಮುಂದುವರ್ಸ್ಕೊಂಡು ಹೋಗಿ ಹಂಗೆ ಹಿಂಗೆ ಅಂತ. ಕೆಲವೊಬ್ರಿಗೆ ಬೇಡ ಅಂತಾರೆ, ಕೆಲವೊಬ್ರು ಮನೇಲಿ ಅದಕ್ಕೆ ಸಂಘ ಟೈಮಿಗೆ ಬರಕ್ಕಾಗಲ್ಲ ಹೋಗಕ್ಕಾಗಲ್ಲ, ಇಲ್ಲ ಮಕ್ಳಿಗೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಅದ್ರ ಅವಶ್ಯಕತೆ ಇಲ್ಲ ಅನ್ನೋಂಥವ್ರು ಬಿಡ್ತಾರೆ. ಓಕೆ, ಕೊಡ್ತಾರೆ ಅವರು. ಆಯ್ತಮ್ಮ. ಈಗ ಇನ್ಶೂರೆನ್ಸ್ ಬಾಂಡ್ ಮಾಡಿಸ್ತಾರಲ್ಲ ಅದ್ರ ನಂಬರ್ ಯಾಕೆ ಕೊಡಲ್ಲಮ್ಮ ಇವ್ರಿಗೆ? ಕೊಡ್ತಾರೆ ಸರ್. ಕೊಡಲ್ವಲ್ಲಮ್ಮ? ನಮ್ಮ ಹತ್ರ ಒಂದು ಇದೆಯಲ್ಲ, ಇವಾಗ ನಾವು ಮಾಡಿಸ್ಕೊಂಡಿದ್ದೀವಿ. ಓಕೆ, ಈಗ ನೀವು ಮಾಡಿಸ್ಕೊಂಡಿದ್ರೆ ನನಗೊಂದು ವಾಟ್ಸಪ್ ಮಾಡಿ, ಅದು ಯಾವ ಕಂಪ್ನಿದು ಅಂತ ಕೂಡ ನೋಡುವ ನಾವು. ಅದು ವರ್ಕ್ ಆಗುತ್ತಾ ಇಲ್ವಾ? ಯಾಕಂದ್ರೆ ಕೆಲವರೆಲ್ಲ ಮಾತಾಡಿದರೆ ಏನಂದ್ರೆ ನನಗೂ ಕೂಡ ಒಂದಷ್ಟು ಕಳಿಸಿದರೆ. ಆಮೇಲೆ ಅಮ್ಮ ಏನು ಗೊತ್ತಾ, ಕೆಲವ್ರು ನನ್ನ ಹತ್ರ ಮಾತಾಡ್ಬಿಟ್ಟು ನನಗೊಂದು ಇನ್ಶೂರೆನ್ಸ್ ಬಾಂಡ್ನ ಕಳಿಸ್ಕೊಟ್ರು. ಅಲ್ಲಿ ಅದ್ರ ಮೇಲ್ಗಡೆ LIC ಅಂತ ಇದೆ, ಅವರಿಂದ ಓಂ ನಮೋ ಮಂಜುನಾಥಾಯ ನಮ ಯಾರೋ ಒಂದು ಇದಿದೆ ಅಮ್ಮ. ಅದನ್ನ ಇನ್ಶೂರೆನ್ಸ್ ಕಂಪ್ನಿಲಿ ನಾನು ಚೆಕ್ ಮಾಡಿಸ್ದೆ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದಿಬ್ರು ಫೋನ್ ಮಾಡಿದ್ರು, ಸರ್ ನನ್ನ ವೈಫು ಅಡ್ಮಿಟ್ ಆಗಿದ್ರು, ನಾನು ಇಂಜಿನ ತೊಗೊಂಡೋಗಿ ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋಗಿ ಆಫೀಸಿಗೆ ಕೊಟ್ಟೆ, ಇನ್ಶೂರೆನ್ಸ್ ಇದೆಯಲ್ಲ ಸರ್ ಕ್ಲೈಮ್ ಮಾಡ್ಕೊಳ್ಳಿ ಅಂತ. ಸೊ ನನಗೆ ದುಡ್ಡು ಕೊಡಲಿಲ್ಲ ಸರ್ ಅಂದರು. ನಾನು ಲೆಕ್ಕ ಕೇಳಿದೆ, ಆ್ಯಕ್ಚುಲಿ ಎಲ್ಲಿ ಯಾವ ಕಂಪ್ನಿ ಅಂತ ಕೇಳಿದೆ, ಇದನ್ನು ಕೊಟ್ಟರು ಸರ್, ಇದು ಕಂಪ್ನಿ ನಾನೇ ಹೋಗಿ ವಿಚಾರಿಸಿದೆ, ಮುಖದ ಮೇಲೆ ತೆಗೆದು ಬಿಸಾಕಿದ್ರು ಅಂತ ಹೇಳಿದ್ರಮ್ಮ. ಓಕೆ, ನನಗೆ ಗೊತ್ತಿಲ್ಲ, ಆದರೆ ನಾನು ವಿಚಾರಿಸಿದಾಗ ಆ ಬಾಂಡು ವರ್ಕ್ ಆಗ್ತಾ ಇಲ್ಲ. ಅದು ಇವ್ರಿಗೆ ಹೇಳಿದಾಗ ಹಂಗಿತ್ತು, ಅದಕ್ಕೋಸ್ಕರ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಕ್ಲಾರಿಟಿ ಯಾಕೆ ನೀವೇ ನಮಗೆ ಜನಗಳಿಗೆ ಕ್ಲಾರಿಟಿ ಕೊಟ್ಬಿಡಿ, ಓಕೆನಾ? ಸೊ ಹೀಗಾಗಿ ಆ ಇನ್ಶೂರೆನ್ಸ್ ಬಾಂಡು ನಿಜಕ್ಕೂ ಕೂಡ ವರ್ಕ್ ಆಗುತ್ತಾ, ಯಾವ ಕಂಪ್ನಿಯಿಂದ ಟೈಅಪ್ ಆಗಿದ್ದಾರೆ, ಆ ಕಂಪ್ನಿಲಿ ಆದಮೇಲೆ ಇವ್ರಿಗೆ ಯಾಕೆ ಆ ಬಾಂಡ್ ಒಂದು ಜೆರಾಕ್ಸ್ ಕೊಡಲ್ಲ, ಅದು ಯಾಕೆ ಈಗಲೂ ಕೂಡ ವರ್ಕ್ ಆಗಲ್ಲ ಅಂತ ಬರ್ತಾ ಇದೆ. ಇವಾಗ ಈಗ ಟೈಅಪ್ ಆಗಿಲ್ಲ ಅಂದ್ರೆ ವರ್ಕ್ ಆಗಲ್ಲ ಅಂದ್ರೆ ನಮ್ಮ ಇನ್ಶೂರೆನ್ಸ್ ನಾವು ಕಟ್ಟಿರೋ ಸಾಲನ ಯಾರು ಸರ್ ಮನ್ನಾ ಮಾಡ್ತಾರೆ? ಏನೋ ಸಡನ್ ಆಗಿ ನಾನು ಡೆತ್ ಆದೆ, ನನ್ನ ಸಾಲನ ಸುಮ್ಮನೆ ಮನ್ನಾ ಮಾಡಿಬಿಡ್ತಾರೆ. ಹಾಗಾದ್ರೆ ಸತ್ತು ಮೇಲೂ ಕೂಡ ಬಂದು ಅವ್ರ ಮನೆಯವ್ರ ಹತ್ರ ಪೀಡಿಸಿ ದುಡ್ಡು ಇಸ್ಕೊಂಡು ಹೋಗಿದ್ರಂತಲ್ಲಮ್ಮ? ಇಲ್ಲ ಸರ್, ಅದೊಂದು ವಿಷಯದಲ್ಲಿ ನನಗೆ ಗೊತ್ತಿರುವಂತದ್ದು. ಈಗ ವರ್ಷದಲ್ಲಿ ತಗೊಂಡು 2 ತಿಂಗಳಿಗೆ 3 ಲಕ್ಷ ಆಯ್ತು. ಆಯಾ ಮನೆ ಸರಿ ಆದ್ಲು, ಬಟ್ ಇನ್ನ 2 ತಿಂಗಳು ಬಿಟ್ಕೊಂಡು ಅವ್ರು ಅದನ್ನ ಇದು ಮನ್ನಾ ಆಯ್ತು, ಅಮೌಂಟ್ ಮನ್ನಾ ಆಯ್ತು. ಸೊ ಅದು ಮಾನವೀಯತೆ, ಅದು ಬಾಂಡ್ ಏನ್ ಕಟ್ಟಿದ್ರು ಅದ್ಮೇಲೆ ಮನ್ನಾ ಆಯ್ತು. ಇನ್ಸೂರೆನ್ಸ್ ಇದ್ರೆ ಮಾತ್ರ ಅದು ಮನ್ನಾ ಆಗೋದು. ಓಕೆ, ನಾವು ಬಾಂಡ್ ಮಾಡ್ತಿದ್ದೇವೆ ಇವಾಗ. ಮೊನ್ನೆ ಅಲ್ಲ, ಮನ್ನಾ ಆಗೋದು, ಮನ್ನಾ ಮಾಡೋದು ಬಾಂಡ್ ಕಂಪನಿಯವರ, ಇನ್ಶೂರೆನ್ಸ್ ಕಂಪನಿಯವರ, ಧರ್ಮಸ್ಥಳ ಕಂಪನಿಯವರ, ಅವರ ಸಂಸ್ಥೆ ಕಂಪನಿಯವರೇ ಮನ್ನಾ ಮಾಡ್ತಾರೆ. ಮತ್ತೆ ಬಾಂಡ್ಗೂ ಇದಕ್ಕೂ ಧರ್ಮಸ್ಥಳ ಸಂಸ್ಥೆಗೂ ಏನಮ್ಮ ಸಂಬಂಧ? ಬಾಂಡು ಇವಾಗ ನಾವು ಒಂದು ಲೋನ್ ತಗೊಂತೀವಿ ಸರ್. ಲೋನ್ ತಗೊಂಡಾಗ ನಾವು ನನಗೆ ಅದರಲ್ಲಿ ಯಾಕಂತೇನೋ ಒಂದು 50 ಲಕ್ಷ ಲೋನ್ ತಗೊಳ್ತೀವಿ. ಸಡನ್ ಆಗಿ ಡೆತ್ ಆಯ್ತು. ಆ ಟೈಮಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ನನಗೆ ಫಸ್ಟ್ ಒಂದು 15,000 20,000 ಅಂತ ಮಾಡಿರ್ತಾರೆ. ಹೌದಾ? ಹೌದು, ತಿಂಗಳ ನಾವದು ಒಂದೇ ಸಲ ಕಟ್ಬೋದು, ಇಲ್ಲ ತಿಂಗಳು ವಾರ ಕಟ್ಬೋದು. ಓಕೆ, ಇಲ್ಲ ಅವ್ರು ಕೊಟ್ಟರೆ ಸಾಲದಲ್ಲೇ ಅದನ್ನ ಇಟ್ಕೊಳ್ತಾ ಬರ್ತಾರೆ. ಓಕೆ, ಅದೇ ಪಾಯಿಂಟ್. ಅವ್ರು ಕೊಟ್ಟರೆ ಸಾಲದಲ್ಲಿ ಇನ್ಶೂರೆನ್ಸ್ ಕೂಡ ಇಟ್ಕೋತಾ ಬರ್ತಾರೆ. ಅದಕ್ಕೆ ಕೆಲವ್ರಿಗೆ ಹೇಳ್ತಾ ಇದ್ರೆ ಜಾಸ್ತಿ ಬಡ್ಡಿ ಆಗ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದನ್ನ. ಏನಿಲ್ಲ, ಇಲ್ಲ ಸರ್, ನಿಮ್ ಪ್ರಕಾರ 5ಕ್ಕೆ 3 ವರ್ಷಕ್ಕೆ 1.25 ಅಂದ್ರೆ ನಿಮ್ ಪ್ರಕಾರ ಜಾಸ್ತಿನಾ? ಅಲ್ಲ, ಎಷ್ಟು % ತೊಗೊಳ್ದಮ್ಮ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ? 9, 8 ಇದೆ. ಓಕೆ, ಕರೆಕ್ಟ್ ತಿಳಿಸ್ಬಿಟ್ಟು ನಿಮಗೆ ಹೇಳ್ತೀನಿ. 9, 8, 10 ಏನೋ ತಗೋತಾರಮ್ಮ. ಆಯ್ತು, ಇದಷ್ಟೇ. ನಾನು ಅದೇ ಹೇಳಿದ್ನಲ್ಲ, 5ಕ್ಕೆ 1.25 ಅವರೇ ಹೇಳಿ ಬಂತು, ಕೇಳಿ ಮಾಡಿ ನೋಡಿ ಇಷ್ಟಿದೆ, ನೀವು 4 ಕಡೆ ಮನೆಗೆ ವಿಚಾರಿಸಿ ಕೇಳಿ ಮನೆಯವರು ಒಪ್ಪಿಗೆ ನೀವು ತೆಕ್ಕೊಳ್ಳಿ. ಆಯ್ತು, ಸರಿಮ್ಮ. ಇದುವರೆಗೆ ಸುಮಾರು ಜನ ನನಗೆ ಕಾಲ್ ಮಾಡಿದ್ರು, ತಾವು ಆ ವಿಡಿಯೋಗಳೆಲ್ಲ ನೋಡಿರ್ಬೋದು ಸರ್. ಇದುವರೆಗೆ ನನಗೆ ಯಾವುದೇ ರೀತಿಯಾದ ಲೆಕ್ಕ ಕೊಡಲ್ಲ. ಸೊ ನನ್ನ ಬುಕ್ಕಲ್ಲಿ ಬರ್ದಿರೋದೇ ಬೇರೆ, ಅವ್ರ ಆಫೀಸ್ಗೆ ಹೋದಾಗ ಅವ್ರ ಬುಕ್ಕಲ್ಲಿ ಬರ್ಕೊಂಡಿರೋದೇ ಬೇರೆ ಅಂತ ಹೇಳ್ತಾರೆ. ಆದ್ರೂ ಎಂಟ್ರಿ ಆಗ್ಬೇಕಾದ್ರೆ ಅವ್ರು ಎದುರುಗಡೆನೆ ಯಾಕೆ ಅವ್ರ ಆಫೀಸ್ ಬುಕ್ಕಲ್ಲಿ ಎಂಟ್ರಿ ಮಾಡಲ್ಲ? ಮಾಡ್ತಾರೆ, ಅಲ್ಲೇ ಎಂಟ್ರಿ ಮಾಡ್ತಾರಲ್ಲ, ಅಲ್ಲೇ ಎಂಟ್ರಿ ಮಾಡಿ ಕಂಪ್ಯೂಟರ್ ಎಂಟ್ರಿ ಆಗಿ ಒಂದು ಸ್ಲಿಪ್ ಕೂಡ ಕೊಡ್ತಾರಲ್ಲ ನನಗೆ ಅಂಟಿಸ್ಕೊಳ್ಳೋಕೆ ಇಷ್ಟೇ ಅಮೌಂಟ್. ಅದು ನೀವು ಅಂಟಿಸ್ಕೊತೀರಾ? ನಿಮ್ಮ ಅಕೌಂಟಲ್ಲಿ ಅದು ಕರೆಕ್ಟ್ ಆಗಿರುತ್ತೆ, ನೀವು ಅಂಟಿಸ್ಕೊತೀರಾ. ಮನೆಗೆ ಬರ್ತೀರಾ, ಬುಕ್ ಎಲ್ಲ ಇಟ್ಕೋತೀರಾ, 5-6 ವರ್ಷ ಮುಗಿದ ಮೇಲೆ ಅದನ್ನ ನೋಡ್ತೀರಾ. ಆದ್ರೆ ಇದೇ ಎಂಟ್ರಿ ಅವ್ರ ಬುಕ್ಕಲ್ಲೂ ಅಷ್ಟೇ ಇರುತ್ತಾ? ಇರುತ್ತೆ ಸರ್. ಮತ್ತೆ ಇರಲ್ಲ ಅಂದ್ರೆ ಇವಾಗ ಹೆಂಗ್ ಸರ್ ನಾವು ಸಾಲನ ಮತ್ತೆ ತಗೊಳಕ್ ಸಾಧ್ಯ? ಈಗ ಒಂದ್ ಟ್ರಿಪ್ ಸಾಲ ಖಾಲಿ ಆಗಿಲ್ಲ ಅಂದ್ರೆ ತಾನೇ ನಾವು ನೆಕ್ಸ್ಟ್ ಟೈಮ್ ಸಾಲ ತಗೊಳಕ್ ಸಾಧ್ಯ. ಆದ್ರೆ ನೀವು ತಗೊಳ್ಳಿಲ್ಲ ಅಂದ್ರೆ ನನಗೆ ಮತ್ತೆ ಇನ್ನೊಂದ್ಸಲ ಸಾಲ ಕೊಡ್ತಾರೆ. ಯಾವ ಸಂಘ ಅಂತಾನೆ ಯಾರಾದ್ರೂ ಅಷ್ಟೇ, ಒಂದು ಮನುಷ್ಯನಾದ್ರೂ ಅಷ್ಟೇ, ವ್ಯವಹಾರ ಮಾಡುವಾಗ ನಮ್ಮ ಹತ್ರ ಸಾಲ ಇತ್ತು, ನಾನೇ ಇವಾಗ ಸಾಲ ಅವ್ರ ಹತ್ರ ತಗೊಂಡು ಮತ್ತೆ ಅವ್ರಿಗೆ ಸಾಲ ಕೊಟ್ಟಿಲ್ಲ
ಮತ್ತೆ ನನಗೆ ಅವ್ರು ಸಾಲ ಕೊಡ್ತಾರ ಇಟ್ಕೊಂಡು ನಾನು ಒಂದ್ 10,000 ಒಬ್ರ ಹತ್ರ ಇಸ್ಕೊಂಡು ಅವರಿಗೆ ಕೊಡಲ್ಲ. ಮತ್ತೆ ಕೊಡಲ್ಲ. ನೀವು ಫಸ್ಟ್ ಮುಗ್ಸಲ್ಲ ಆಮೇಲೆ ಕೇಳಿ ಅಂತಾರೆ. ಆಮೇಲೆ ಕೊಡ್ತೀನಿ ಅಂತ. ಓಕೆಮ್ಮ, ಆಯ್ತು. ಈಗ ನಿಮ್ಮಲ್ಲಿ ವಾರಕ್ಕೆ ಕಲೆಕ್ಟ್ ಮಾಡ್ಕೊಳ್ಳೋಂತ ಸ್ಕೀಮ್ ಇಲ್ವಾ ನಿಮ್ಮಲ್ಲಿ? ಅಲ್ಲ, ತಿಂಗಳಿಗೆ ಕಲೆಕ್ಟ್ ಮಾಡ್ಕೊಳ್ಳೋ ಸ್ಕೀಮ್ ಇಲ್ಲ, ಬರೀ ವಾರ ಒಂದು ವಾರ ಮಿಸ್ ಆದ್ರೆ ಯಾಕೆ ಮನೆ ಹತ್ರ ಹೋಗಿ ಟಾರ್ಚರ್ ಕೊಡೋದು? ಎಲ್ಲರೂ ಕರ್ಕೊಂಡು ಹೋಗಿ ಮನೆಗೆ ಬೇಗ ಹಾಕೋದು ಯಾಕೆ? ಅವ್ರದ್ದು ಟಾರ್ಚರ್ ಕೊಡೋದು ಯಾಕೆ? ಸುಮಾರು ಇದಾವೆ ಇದು ಊರೊಳಗಡೆ, ಬಟ್ ನಮ್ಮಲ್ಲಿ ಯಾವ ತರ ಆಗಿಲ್ಲ. ನಿಮ್ಮ ಸಂಘದಲ್ಲಿ ಆಗಿಲ್ಲ, ಕಟ್ಟಿ ಬೇರೆಯವರಿಗೆ ನಿಮ್ಮಿಂದ ಬೇರೆ ಸದಸ್ಯರಿಗೆ ತೊಂದರೆ ಆಗುತ್ತೆ, ಕಟ್ಟಿ ಹೇಳ್ತಾರೆ. ಓಕೆಮ್ಮ, ಆಯ್ತು. ಈಗ ನೀವು ಸಾಲ ಕೊಡೋಕ್ ಮುಂಚೆ ಇದು ತಿಂಗಳದು ಅಂತ ಯಾಕೆ ಹೇಳಲ್ಲ? ತಿಂಗಳಿಗೆ ಯಾಕೆ ಕಲೆಕ್ಟ್ ಮಾಡ್ಕೋಬಹುದು? ಮಾಡಬಾರ್ದು ನೀವು? ಹೌದಲ್ಲ, ಒಂದು ಫೈನಾನ್ಸ್ ಇದೆ, ಅದರಲ್ಲಿ ತಿಂಗಳಿಗೆ ಕಟ್ಟೋದು. ಯಾವುದು? ನಾನು ಒಂದು ಟ್ರಿಪ್ ತಗೊಂಡೆ, ಬೆಸ್ಟ್ ಸ್ಟಾರ್ ಅಂತ. ಒಂದು ಟ್ರಿಪ್ ನಾನು ತಗೊಂಡಿದ್ದೀನಿ ಒಂದು 25,000. ಆಮೇಲೆ ಯಾಕೋ ನನಗೆ ಅದು ಕಂಫರ್ಟ್ ಅನ್ಸಿಲ್ಲ, ಅದು ಅದು ಒಂಚೂರು ಬಡ್ಡಿ ಜಾಸ್ತಿನೇ ಅನಿಸ್ತು. ಬಟ್ ನಾನು ಏನು ಹೇಳಿಲ್ಲ, ನನಗೆ ಬೇಡ ಅಷ್ಟೇ. ನೆಕ್ಸ್ಟ್ ಟೈಮ್ ತಗೊಂಡಿದ್ದೆ, ಅದನ್ನ ಕ್ಯಾನ್ಸಲ್, ಅಲ್ಲಿಗೆ ಆಫ್ ಮಾಡ್ಬಿಟ್ಟೆ. ನೆಕ್ಸ್ಟ್ ಮುಂದುವರ್ತಾ ಹೋಗಿಲ್ಲ, ಒಂದೇ ಟ್ರಿಪ್ ತಗೊಂಡಿದ್ದು. ಈಗ ನನ್ನ ಕ್ವಶನ್ ಇಷ್ಟೇ. ಸೇವಿಂಗ್ಸ್ ಅಂತ ಕಟ್ಟಿಸ್ಕೊಳ್ತಾರ 20 ರೂಪಾಯಿ ಪ್ರತಿ ವಾರ, ಅದು ಯಾವ ಅಕೌಂಟ್ಗೂ ಹೋಗುತ್ತೆ? ಆ ಅಕೌಂಟ್ ನಂಬರು ಇವ್ರಿಗೆ ಜನಕ್ಕೆ ಯಾಕೆ ಕೊಡಲ್ಲ ಅವರು? ನಿಮ್ಮ ಅಕೌಂಟ್ ಯಾವ್ದಮ್ಮ? ನಿಮ್ಮ ಅಕೌಂಟ್ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಇವ್ರು ದುಡ್ಡು ಕಟ್ಬೋದಲ್ಲ, ಯಾಕೆ ಮನೆ ಬಂದು ಕ್ಯಾಶ್ ಇಸ್ಕೊಂಡು ಹೋಗ್ತಾರೆ? ಅಂದ್ರೆ ಗಲಾಟೆ ಮಾಡೋದು, ಅಷ್ಟು ಜನ ಕರ್ಕೊಂಡ್ಬಂದು ಆ ಮ್ಯಾನ್ ಪವರ್ ಎಲ್ಲ ವೇಸ್ಟ್ ಅಲ್ವಾ? ಡೈರೆಕ್ಟ್ ಆಗಿ ಅಕೌಂಟ್ ನಂಬರ್ ಕೊಟ್ಬಿಟ್ರೆ ಅಕೌಂಟ್ಗೆ ಹಾಕೋತಾರೆ ಬಿಡಿ, ಯಾಕೆ ಹಾಕ್ಬಾರ್ದು? ಇವಾಗ 10 ಜನ ಇದ್ದೀನಿ ತಿಳ್ಕೊಳ್ಳಿ, 10 ಜನ ಕೂರಿಸ್ತಾರೆ, 10 ಜನರ ಹತ್ರ ಕಲೆಕ್ಟ್ ಮಾಡ್ತಾರೆ. ಅವರು ಸಡನ್ ಆಗಿ ಇವತ್ತೇ ಬಂದು ಇವತ್ತೇ ಕಲೆಕ್ಟ್ ಮಾಡಲ್ಲ. ಆಕ್ಚುಲಿ ಅಲ್ಲ, ಇವತ್ತು ಮೀಟಿಂಗ್ ಆಗ್ತದೆ, ಇನ್ನ 3 ದಿನಕ್ಕೆ ನಾವು ಅಮೌಂಟ್ ಕಟ್ಟೋದು. ಆಯ್ತಮ್ಮ, ಅಲ್ವಾ? ಅವತ್ತು ಆ ವಾರ ನಮ್ಗೆ ಕಟ್ಟಕ್ಕಾಗಲ್ಲ. ಮನೆ ಹತ್ರ ಬಂದು ಇವಾಗ್ಲೇ ಕಟ್ಟಬೇಕು ಅಂತ ಕೂತ್ಕೊಂಡು ಟಾರ್ಚರ್ ಕೊಡ್ತಾರಂತಲ್ಲ, ಯಾಕೆ? ಟಾರ್ಚರ್ ಯಾರು? ನನ್ನ ಪ್ರಕಾರ ಇದುವರೆಗೆ ಯಾರು ಆಗಿಲ್ಲ. ಒಟ್ಟಿನಲ್ಲಿ ಕಟ್ಟಿ ಅಂತಾರೆ, ಕಟ್ಟಲೇಬೇಕು, ಆಪ್ಷನ್ ಇಲ್ಲ, ಕಟ್ಟಲೇಬೇಕು. ಕರ್ನಾಟಕದಿಂದ ಸದಸ್ಯರಿಗೆ ತೊಂದರೆ ಆಗುತ್ತೆ, ಅವ್ರಿಗೆ ಅಮೌಂಟ್ ಯಾವ್ದೇ ಕಾರಣಕ್ಕೂ ತಗೊಳ್ಳಲ್ಲ, ಒಪ್ಕೊಳ್ತೀವಿ. ಓಕೆಮ್ಮ, ಯಾವ್ದೇ ಕಾರಣಕ್ಕೆ ಅಮೌಂಟ್ ತಗೊಳ್ಳಲ್ಲ ಅವರು. ಮಿಸ್ ಆಯ್ತು ಅಂದ್ರು, ಒಂದು 10 ರೂಪಾಯಿ ಮಿಸ್ ಆಯ್ತು ಅಂದ್ರು ತಗೊಳ್ಳಲ್ಲ. ಓಕೆ, ಕಟ್ಟಬೇಕು ನಿಜ. ಆದ್ರೆ ಬೇಡ, ಅದಕ್ಕೆ ಯಾಕೆ ಮನೆ ತಾಕ್ ಬರ್ತಾರೆ? ಅಕೌಂಟ್ ನಂಬರ್ ಕೊಟ್ಬಿಟ್ಟು ಅಕೌಂಟ್ಗೆ ಹಾಕೊಂಡ್ಬಿಡ್ತಾರೆ. ಅಕೌಂಟ್ ನಂಬರ್ ಒಂದು ರೂಲ್ಸ್ ಅಂತ ಇರುತ್ತೆ ಸರ್, ಒಂದು ಫೈನಾನ್ಸ್ ಅಂದ್ಮೇಲೆ ಒಂದು ರೂಲ್ಸ್ ಅಂತ ಇದೆ. ಅದೇ ನಿಮ್ಮ ಧರ್ಮಸ್ಥಳ ಸಂಘಕ್ಕೆ RBI ರೂಲ್ಸ್ ಇದೆಯಾ? RBI ರೂಲ್ಸ್ ಇದೆಯಾ ನಿಮ್ಮ ಧರ್ಮಸ್ಥಳ ಸಂಘಕ್ಕೆ? RBI ಇದೆಯೇನೋ ಅಷ್ಟೆಲ್ಲ ನಾವು ಮುಂದುವರೆದು ಕೇಳಿಲ್ಲ ಸರ್. ಎಸ್, ಅದೇ ರೂಲ್ಸ್ಗಳೇ ನಾವು ಕೇಳ್ತಾ ಇರೋದು. RBI ಎಷ್ಟೊಂದು ಫೈನಾನ್ಸ್ ಗಳಿದ್ದಾವೆ, ಅದನ್ನೆಲ್ಲ ಆ ತರ ರೂಲ್ಸ್ ಇದೆಯೋ ಇಲ್ಲೋ ಅದು ನಾನು ಗೊತ್ತಿಲ್ಲ. ಯಾವುದೇ ಫೈನಾನ್ಸ್ ಕಂಪನಿಯವರು ತೊಂದರೆಗೊಳಪಟ್ಟಿದ್ರೆ ಅವ್ರು ನಮ್ಗೆ ಕಾಲ್ ಮಾಡಿದ್ರೆ ಎಲ್ಲಾ ಫೈನಾನ್ಸ್ ಕಂಪನಿಯವ್ರ ಹೆಸರು ಕೂಡ ಹೇಳ್ತೀವಿ. ಅದೇ ಧರ್ಮಸ್ಥಳ ಸಂಸ್ಥೆ ತುಂಬಾ ದೊಡ್ಡ ಮಟ್ಟದ ಬೆಳೆದಿರುವಂತದ್ದು. ಇವತ್ತು ಲಕ್ಷಾಂತರ ಜನಕ್ಕೆ ಸಾಲ ಕೊಟ್ಟಿದೆ, ಹಾಗೆ ಅನೇಕ ಕೆಲಸಗಳನ್ನು ಕೂಡ ಮಾಡಿದೆ, ಇಲ್ಲ ಅಂತಿಲ್ಲ, ಒಪ್ಕೊಳ್ತೀನಿ ಅದನ್ನ. ಹಾಗೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ, ಕಟ್ ಮಾಡಿ ಮುಗಿಸ್ಬಿಡ್ತೀನಿ ಒಂಚೂರು. ಓಕೆ, ಈಗ ಸುಮಾರು 50 ರಿಂದ 55 ಲಕ್ಷ ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಧರ್ಮಸ್ಥಳ ಸಂಘದಿಂದ ಅಲ್ವಾ? ರಾಜ್ಯದಲ್ಲಿ ಅತಿ ದೊಡ್ಡದಾದಂಥ ಸಂಸ್ಥೆ ಇದೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಯಾರು ಕೂಡ, ಯಾವ ಫೈನಾನ್ಸ್ ಕಂಪನಿಯವರು ಕೂಡ ಕೊಡೋಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಜನಗಳಿಗೆ ಯಾವ ಬ್ಯಾಂಕು ಕೂಡ ದುಡ್ಡು ಕೊಡಲ್ಲ. ಸರ್ಕಾರದವರು ಬಡ ಜನಗಳಂದ್ರೆ ಬಡವರೇ ಬಿಸಾಕ್ತಾರೆ, ಅವ್ರಿಗೆ ದುಡ್ಡು ಕೊಡಲ್ಲ. 5,000 ಲೋನ್ ಕೊಡ್ಬೇಕಂದ್ರೂ ಕೂಡ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು लाइन ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your call on hold. Please stay on the line. ಹಲೋ, ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ, ದಯವಿಟ್ಟು लाइन ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है, कृपया लाइन पर बने रहिए. The person you are speaking with has put your. ಹೇಳಿ ಸರ್. ಅಮ್ಮ, ಈಗ ಲಕ್ಷಾಂತರ ಜನಕ್ಕೆ ಅವರು ಸಾಲ ಕೊಟ್ಟಿದ್ದಾರೆ. ತುಂಬಾ ಜನ ಸಮಸ್ಯೆ ಅಂದಾಗ ಇಮ್ಮಿಡಿಯೇಟ್ ಆಗಿ ಸಾಲ ಸಿಗುವಂಥದ್ದು ಧರ್ಮಸ್ಥಳ ಸಂಸ್ಥೆಯಿಂದನೇ ಸಿಗುವಂಥದ್ದು.
ಯಾವ ಬ್ಯಾಂಕ್ ಅವರು ಹತ್ರ ಸೇರಿಸಲ್ಲ. 2 ಮಂತ್ ಆಗುತ್ತೆ. ಅಲ್ಲ ಹೇಳಿದ್ದು, ಆದ್ರೂ ಕೂಡ ಈ ಬ್ಯಾಂಕ್ ಅಲ್ಲಿ ಇರೋಷ್ಟು ಟಾರ್ಚರ್ ಇಲ್ಲ. ಲೋನ್ ಕೊಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಅಲ್ವಾ. ಕೆಲವ್ರಿಗೆಲ್ಲ ಹಳೆ ಸಾಲ ಇದ್ರೆ ಒಂದಷ್ಟು ಸಾಲ ಕಟ್ಟಿದ್ರೆ ಇಮಿಡಿಯೇಟ್ ಆಗಿ ತೆಗೆದುಕೊಟ್ಟು ನೆಕ್ಸ್ಟ್ ಸೇರಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಹಾಗಂತ ಸಾಲ ಕೊಟ್ಟಿದ್ದಾರೆ ಅಂತ ವಾರಕ್ಕೆ ಬಂದು ಮನೆ ಹತ್ರ ಟಾರ್ಚರ್ ಕೊಡೋದಾಗಿರ್ಬೋದು, ನೋಟಿಸ್ನ ಅವ್ರಿಗೆ ಇಶ್ಯೂನೇ ಮಾಡಲ್ಲ. ಇಷ್ಟೊಂದು ಜನ ಮ್ಯಾನ್ ಪವರ್ನ ಕರ್ಕೊಂಬರೋಂಥ ಉದ್ದೇಶ ಏನಿದೆ? ಒಂದು RBI ರೂಲ್ಸ್ ಅಂಡರ್ನಲ್ಲಿ ಬಂದರೆ ಎಲ್ಲ ಮೈಕ್ರೋ ಫೈನಾನ್ಸ್ ಅಂತಂದರೆ ಹಣನ ಯಾರ್ಯಾರು ಸಾಲ ಕೊಡ್ತಾರೆ ಅವರೆಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪ್ನಿ RBI ಕಂಪ್ನಿ ಅಂಡರ್ನಲ್ಲೇ ಬರಬೇಕಾಗತ್ತೆ. ಸೊ ತಿಂಗಳಿಗೊಂದ್ಸಲ ಬರಬೇಕು. ಅದು ಕೊಡಲಿಲ್ಲ ಅಂತಂದರೆ ನೋಟಿಸ್ ಇಶ್ಯೂ ಮಾಡಬೇಕು, ಮತ್ತೆ ಕೊಡಲಿಲ್ಲ ಅಂದರೆ ನೋಟಿಸ್ ಕೊಡಬೇಕು, ಆಮೇಲಿಂದ ಮುಂದಿನ ಕೆಲಸಗಳು ಹೋಗುತ್ತೆ. ಇವ್ರು ಯಾವುದೇ ರೀತಿ ಕೊಡದೆ ಬಾಯಿಗೆ ಬಂದಂಗೆ ಕೆಟ್ಟಾಗಿ ಬೈಯೋದು, ನೀನು ಹೋಗಿ ಸೀರೆ ಉಟ್ಕೋ, ನೀನು ಹೋಗಿ ಬಳೆ ತೊಟ್ಕೋ, ನೀನು ಹೋಗಿ ನೀನು ಗಂಡಸೇ ಅಲ್ಲ, ನಿನ್ಗೆ ಸಾಲ ತಗೋಬೇಕಾದ್ರೆ ಎಲ್ಲ ತಾಕತ್ತಿಲ್ಲ ಅಂದರೆ ಸಾಲ ಯಾಕೆ ತಗೊಂಡೆ, ಈ ಥರ ಎಲ್ಲ ಬೈಯೋದಿದೆಯಲ್ಲ. ಧರ್ಮಸ್ಥಳ ಸಂಘ ಸಂಸ್ಥೆಯವರು ಇದು ಸರಿನಾಮ? ಅದು 2 ಕಡೆಯಿಂದನೂ ಬಂದಿರುತ್ತಲ್ಲ ಸರ್, ತಪ್ಪು ಒಬ್ಬರೇ ಮಾತಾಡಿರಲ್ಲ. ಸಾಲ ತಗೊಂಡವರು ಮಾತಾಡಿರ್ತಾರೆ, ಸಾಲ ಕೊಟ್ಟವರು ಮಾತಾಡಿರ್ತಾರೆ. ಆದ್ರೆ ಸಾಲ ತಗೊಂಡಿರೋದಕ್ಕಿಂತ ಸಾಲ ಕೊಟ್ಟಿರೋದೇ ಜಾಸ್ತಿ ಮಾತಾಡಿರೋದು ಜಾಸ್ತಿ. ಅಮ್ಮ ಈಗ ನನಗೆ ಕರ್ನಾಟಕದಲ್ಲಿ ಯಾರು ಅಂತ ಗೊತ್ತಿಲ್ಲ, ನನಗೆ ನೀವು ಯಾರು ಗೊತ್ತಿಲ್ಲ, ನನ್ನ ನಂಬರ್ ಓಪನ್ ಆಗಿದೆ, ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು ಅಲ್ವಮ್ಮ. ಜನ ಏನ್ ಮಾತಾಡ್ತಿದ್ರು ಅದನ್ನ ಹಾಗಾಗಿ ಬಿಡ್ತಾ ಇದೀವಿ. ಈಗ ನೀವು ಮಾತಾಡಿದ್ರಿ, ಸೊ ನಿಮ್ದು ಕೂಡ ಜನಗಳ ಅಭಿಪ್ರಾಯಕ್ಕೆ ಅದನ್ನು ಕೂಡ ಬಿಡುವ. ನನ್ಗೆ ಹೇಳಿದ್ದು ನನ್ನ ಪ್ರಶ್ನೆ ಇಷ್ಟೇನಮ್ಮ, RBI ರೂಲ್ಸ್ ಅಲ್ಲಿ ನಿಮ್ಮ ಸಂಘ ಸಂಸ್ಥೆ ಇದೆಯಾ ಒಂದು, ಮತ್ತು ಇನ್ನೊಂದು ಯಾಕೆ ಅವ್ರಿಗೆ ಸೇವಿಂಗ್ಸ್ ಅಕೌಂಟ್ ಅಂತ ಮಾಡಿಸ್ಕೊತಾರೆ, ಉಳಿತಾಯ ಖಾತೆ ಇಪ್ಪದು, ಅದು ಯಾವ ಅಕೌಂಟ್ಗೆ ಹೋಗುತ್ತಾ, ಯಾಕೆ ಆ ಅಕೌಂಟನ್ನ ಈ ಜನಗಳಿಗೆ ಕೊಡಲ್ಲ? ಆಮೇಲೆ 8-10 ಜನ ಮನೆ ಹತ್ರ ಹೋಗ್ತಾರಲ್ಲ, ಆ ಒಂದು ಟೈಮ್ ಉಳ್ಕೊಳ್ಳುತ್ತಲ್ಲ, ಅಷ್ಟೊಂದು ಮ್ಯಾನ್ ಪವರ್ ಉಳ್ಕೊಳ್ಳುತ್ತಲ್ಲ, ಡೈರೆಕ್ಟಾಗಿ ಬ್ಯಾಂಕಿಗೆ ಯಾಕೆ ಹಾಕ್ಸ್ಕೋಬಾರ್ದು? ಫೋನ್ಪೇ ಪೇಟಿಎಮ್ನಲ್ಲಿ ಯಾಕೆ ಇವರು ಮಾಡಿಸ್ಕೋಬಾರದು? ಒಂದು ಆಮೇಲಿಂದ ನಿಮ್ಮ ಬುಕ್ಕಲ್ಲಿ ಏನು ಬರೀತಾರೆ, ಫೋನ್ ಪೇ ಇನ್ನೊಂದ್ರಲ್ಲಿ ಮಾಡಿಸ್ಕೋಬಹುದು ಅಂತ. ಹೌದು, ಇವಾಗ ಪ್ರಪಂಚ ಮುಂದುವರೆದಿದೆ, ಫೋನ್ ಪೇ, ಗೂಗಲ್ ಪೇ, ಇಲ್ಲ ಇನ್ನೊಂದು ಏನೋ ಮಾಡ್ಬೋದು. ಅಕೌಂಟ್ಗೆ ಹಾಕೋಬಹುದು. ಹೌದು, ಬಟ್ ನಾವು ಕ್ಯಾಶ್ ಅಂತ ಕಟ್ತೀವಲ್ಲ ಸರ್, ಅದೇ ಯಾಕೆ ಬೇಕಮ್ಮ ಇಷ್ಟೊಂದು ಹಿಂಸೆ? ಡೈರೆಕ್ಟ್ ಹೋಗಿ ನಾವು ಕೂತು ಮೀಟಿಂಗ್ ಮಾಡಿ ಕೊಡ್ತೀವಲ್ಲ, ಅದೊಂದು ಜವಾಬ್ದಾರಿ ಇರುತ್ತೆ ಅಮ್ಮ. ಈಗ ಅದಕ್ಕೆ ಜವಾಬ್ದಾರಿ ಇರುತ್ತೆ. ಯಾಕೆಂತ ಹೇಳಿದ್ರೆ ನಾವು 10 ಜನ ಕುತ್ಕೊಂತೀವಿ, ಮಾತಾಡ್ತೀವಿ, ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಲೋನ್ ಬಗ್ಗೆ ಇರ್ಬೋದು, ಕಟ್ಟೋದು ವಾರಕ್ಕೆ ಇಷ್ಟು ಕಟ್ಟಲೇಬೇಕು, ಕಟ್ತೀವಿ. ಅಕಸ್ಮಾತ್ ನೀವು ಫೋನ್ ಪೇ, ಗೂಗಲ್ ಪೇ ಇಟ್ಕೊಳ್ಳಿ, ಒಬ್ರು ಕಟ್ಬೋದು, ಒಬ್ರು ಕಟ್ಟದೇನೆ ಇರ್ಬೋದು. ಓಕೆ, ಈಗ ಈ ವಿಷಯ ಯಾಕೆ ಹೇಳಿದೆ ಅಂತ ನಮ್ಮ ಎಲ್ಲಾರು ವ್ಯವಹಾರಗಳ ಇದೆ, 90% ಗೂಗಲ್ ಪೇ, ಫೋನ್ ಪೇ ವ್ಯವಹಾರಗಳು ಇದ್ದಾವೆ ಇವಾಗ. ಇದೆ, 10% ಇದ್ದಾವೆ. ಓಕೆ, ಆಯ್ತಮ್ಮ. 10% ಗೂಗಲ್ ಪೇ, ಫೋನ್ ಪೇ ಇಲ್ಲ. ಅದೇ ಇಲ್ಲ, ಯಾಕೆಂದ್ರೆ ಅಕೌಂಟಬಿಲಿಟಿ ಸಿಗುತ್ತೆ ಅಂತ. ಇನ್ನು ಇವತ್ತಿಗೂ ಹಳ್ಳಿಗಳಲ್ಲಿ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾರೆ. ಆದ್ರೆ 90% ಎಲ್ಲರಿಗೂ ಕೂಡ ಗೊತ್ತಿದೆ ಅದು. ಈಗ ಎಲ್ರಿಗೂ ಒಂದು 10 ರೂಪಾಯಿ ತರಕಾರಿ ತಗೊಂಡು ಸ್ಕ್ಯಾನ್ ಮಾಡ್ಬಿಡ್ತಾರೆ. ಅಮ್ಮ, ಈಗ ಇಷ್ಟು ದೊಡ್ಡ ಸಂಸ್ಥೆ ಆಗಿದೆ ಅಂದ್ಮೇಲೆ, ಧರ್ಮಸ್ಥಳ ಸಂಸ್ಥೆ ಇಷ್ಟು ದೊಡ್ಡದಾಗಿದೆ ಅಂದ್ಮೇಲೆ, ಸರ್ಕಾರಕ್ಕೆ ಎಷ್ಟು ಲಕ್ಷ ಜನ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಯಾಕೆ ಟ್ಯಾಕ್ಸ್ಗಳು ಕಟ್ತಿಲ್ಲ ಇವರು? ಯಾಕೆ ಫೋನ್ ಪೇ ಮಾಡಿಸ್ಕೊತಾ ಇಲ್ಲ? ಯಾಕೆಂದ್ರೆ ಇರ್ಬೋದು, ನಮ್ ಕಡೆಯಿಂದ ಇಷ್ಟು ಪರ್ಸೆಂಟ್ 18% ಅದು ತಗೊಂತಾರೆ GST. ಓಕೆ ಅಮ್ಮ, ಇವಾಗ ನನ್ಗಷ್ಟೇ ಈಗ ಎಷ್ಟು % ಬಡ್ಡಿ ತಗೊಳ್ಳೋದಮ್ಮ ಧರ್ಮಸ್ಥಳ ಸಂಘದವರು? ಹೇಳಿಮ್ಮ. ಒಂದ್ ನಿಮಿಷ, ನಾನು ಅವ್ರನ್ನ ಕ್ಲೀನ್ ಆಗಿ ಕೇಳ್ಬಿಟ್ಟಿರಲ್ಲ ನಮ್ಮ ಮೇಡಮ್ನ. ಕೇಳ್ತೀರಾ? ಕೇಳ್ಬಿಟ್ಟು ಹೇಳಿ. ಹಾಗೆ ಹಾಗೇನೆ ಮನೆ ಹತ್ರ ಹೋಗಿ ಬಾಯಿಗೆ ಬಂದಾಗೆ ಮಾತಾಡೋದು, ಅವ್ರಿಗೆ ಕೆಟ್ಟ ಮಾತಾಡೋದು ಯಾಕೆ ಅಂತಲೂ ಕೂಡ ಕೇಳಿ. ಹಾಗೆ ಇವರು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡು ಇವ್ರ ಬುಕ್ಕಲ್ಲಿ ಏನು ಮೆನ್ಷನ್ ಆಗಿರುತ್ತೆ, ಆಫೀಸಲ್ಲೂ ಕೂಡ ಬುಕ್ ಮೆನ್ಷನ್ ಆಗಿರುತ್ತಾ ಅಂತ ಅದನ್ನು ಕೂಡ ಕೇಳಿ. ಟ್ಯಾಲಿ ಮಾಡಿದಾಗ ಜನ ನನ್ನ ಹತ್ರ ಒಂದು ಕಂಪ್ಲೇಂಟ್ ಮಾಡಿರೋದಮ್ಮ. ಇವಾಗ ನನ್ನ ಹತ್ರ ಒಂದು ಅಕೌಂಟ್ ಇದೆ, ಅವ್ರ ಹತ್ರ ಒಂದು ಅಕೌಂಟೇ ಇದೆ, 30,000 50,000 ಎಲ್ಲ ಹೆಚ್ಚು ಕಮ್ಮಿ ಬರ್ತಿದ್ದಲ್ಲ, ಯಾಕೆ ನಾವು ಇದನ್ನು ಹೆಂಗೆ ನಾವು ಗೇಜ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಏನಾದ್ರು ಕೇಳಿದ್ರೆ ಆಫೀಸ್ಗೆ ಬನ್ನಿ. ಜನಗಳು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಇರೋ ಅಕೌಂಟ್ ಅವ್ರ ಹತ್ರ ಇಲ್ಲ ಅಂತ. ಹೌದು, ಇಷ್ಟು ಬುದ್ಧಿವಂತರು ಸಾಲ ತಗೊಳ್ಳುವಾಗ ಬಡ್ಡಿ ಎಷ್ಟು ಅಂತ ಕೇಳಿರಲ್ವಾ? ಅದನ್ನೇ ಹೇಳ್ತಿರೋದು. ಸಾಲ ತಗೋಬೇಕಾದ್ರೆ ಅವರು ಮಣ್ಣು ತಿಂದಿದ್ದಾರೆ. ಈಗ ಸಿಂಪಲ್ ಅವ್ರಿಗೆ ಬಿಟ್ಟಿದ್ದು ಅದಾದ್ಮೇಲೆ ಆದ್ರೂ ಅಮೌಂಟ್ ಅವರ ಅಕೌಂಟ್ ಅಲ್ಲಿ ಇಲ್ಲ. ಆಯ್ತಮ್ಮ, ಸಾಲ ತಗೋಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಯಾಕಂದ್ರೆ ನಾನು ತುಂಬಾ ಸ್ವಲ್ಪ ಇದ್ದೀನಿ, ತುಂಬಾ ಬುದ್ಧಿವಂತ ಅಂತ ಹೇಳೋದು ಸುಮಾರಾಗಿದ್ದೀನಿ. ನನ್ನ ವ್ಯವಹಾರ ಮಾಡ್ಕೊಡ್ತೀನಿ, ಅಷ್ಟು ಮುಂದುವರೆದು ಹೋಗೋರು.
ಸಾಲ ತಗೊಳ್ಳೋದು ಅವ್ರು ಹೇಳ್ತಾರೆ ವಾರಕ್ಕೆ ಇಷ್ಟೇ ಕಟ್ಟಬೇಕು ಹಿಂಗೆ ಕಟ್ಟಬೇಕು ಅಂತ. ಈ ದಿನ ಮೀಟಿಂಗ್ ಇರುತ್ತೆ, ಮೀಟಿಂಗ್ ಆಗಿ 3ನೇ ದಿನಕ್ಕೆ ನಾವು ಕಟ್ಟಬೇಕು, ಕಟ್ಲೇಬೇಕು. ಅಕಸ್ಮಾತ್ ನಮ್ಮ ಕೈದಿಂದ ನಾನು 5,000 ಕೊಟ್ಟೋಳು ನನ್ಗೆ ಆಗಿಲ್ಲ ಅಂದ್ರೆ ನನಗೆ ಆಪ್ಷನ್ ಇರೋದು ಕಂಪನಿ ಧರ್ಮಸ್ಥಳ ಸಂಘಟನೆ ಕಡೆಯಿಂದ 4,220 ರೂಪಾಯಿ ಕಟ್ಟಬೇಕು ತಿಂಗಳಿಗೆ, ವಾರಕ್ಕೆ ನಾನು. ಬಟ್ ನಾನು 5,000 ಕಟ್ಟಿದ್ರೆ ತಿಂಗಳಿಗೆ ಇಷ್ಟ ಆಗುತ್ತೆ, ಬೇಗ ನನಗೆ ಕ್ಲಿಯರ್ ಆಗುತ್ತೆ, ನೆಕ್ಸ್ಟ್ ಅಮೌಂಟ್ ನನಗೆ ಏನಾದ್ರು ಹೆಲ್ಪ್ ಆಗುತ್ತೆ ತಗೊಟ್ರೆ ಲೋನ್. ಆ ಉದ್ದೇಶದಿಂದ ನಾನು 800 ರೂಪಾಯಿ ಎಕ್ಸ್ಟ್ರಾ ಕಟ್ಟಿಬಿಟ್ಟು ಅಂದ್ರೆ ಒಂದು ರಫ್ ಫಿಗರ್ ನನಗೆ ಲೆಕ್ಕ ಸಿಕ್ಕುತ್ತೆ ನೀಟಾಗಿ. 5,000 ಕಟ್ಟರೆ ನಾನು 5,000 ಕಡೆ ತಿಂಗಳಿಗೆ 20,000 ಕ್ಲಿಯರ್ ಆಯ್ತು. ನನಗೆ ಒಂದು ನೆಲೆ 5 ತಿಂಗಳಿಗೆ 1 ಲಕ್ಷ ಹೋಯ್ತು ನಂದು ಅಮೌಂಟ್, ಸಾಲ ಹೋಯ್ತು. ಆ ತರ ಬೇಗ ತೀರ್ಸಿದಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಹಣ ಕೊಡ್ತಾರೆ ನಿಮ್ದು ಇದ್ರ ಮೇಲೆ, ನನಗೆ ಕಮ್ಮಿ ಬಡ್ಡಿನೇ ಸಿಕ್ಕುತ್ತೆ. ಇನ್ನೊಂದು ಮನೆ ಹತ್ರ ಯಾರು ಬಂದು ನನ್ನ ಕ್ವಶನ್ ಮಾಡಲ್ಲ. ಈಗ ನಾನು ಯಾರ ಹತ್ರ ಸಾಲ ತಗೊಂಡೆ, ರೋಡಲ್ಲಿ ಹೋಗೋರು ಕರೆದು ಕೇಳ್ತಾರೆ ಯಾಕಮ್ಮ ಇನ್ನ ಸಾಲ ಕೊಟ್ಟಿಲ್ಲ, ಯಾಕಮ್ಮ ಬಡ್ಡಿ ಕಟ್ಟಿಲ್ಲ ಅಂತ. ಈ ಟೆನ್ಷನ್ ನನಗಿಲ್ಲ. ಈ ಟೆನ್ಷನ್ ನನಗೆ ದೇವರಿಗೆ ಹೇಳ್ತೇನೆ, ನನಗೆ 100% ಇಲ್ಲ ಟೆನ್ಷನ್ ನನಗೆ. ನಾನು ತಗೊಂಡಿದ್ದೀನಿ, ನಾನು ಕಟ್ಟಿದ್ದೀನಿ. ಆಯ್ತಮ್ಮ. ಈಗ ಕೆಲವ್ರು ಹೇಳ್ತಾರೆ ನನಗೆ 10 ರೂಪಾಯಿ ಬಡ್ಡಿ 5 ರೂಪಾಯಿ ಬಡ್ಡಿ ಅಂತಿರುತ್ತೆ ಜನಗಳ ಹತ್ರ. ಬರೀ ಬಡ್ಡಿನೇ ಕಟ್ಕೊಂಡು ಹೋಗು ನೀನು, ವರ್ಷ ಪೂರ್ತಿ ಬಡ್ಡಿನೇ ಕಟ್ತಾ ಇರ್ತಿ, ಅಸಲು ಕಟ್ಟಲ್ಲ. ಬಟ್ ಇಲ್ಲಿ ನನಗೆ ಅಸಲು ಹೋಗ್ತಾ ಇದೆ, ಬಡ್ಡಿನೂ ಹೋಗ್ತಾ ಇದೆ. 2 ತರದಲ್ಲೂ ನನಗೆ ಇನ್ಮೇಲೆ ಅದ್ಯಾವ್ದೋ ನಿರಂತರ ಅಂತ ಬುಕ್ ಕೊಡ್ತಾರಂತಲ್ಲಮ್ಮ, ಯಾವ್ದೋ ಒಂದು PRK ಅಂದ್ರೆ ಅದ್ಯಾವ್ದೋ ನಿರಂತರ ಅಂತ. ಈ ನಿರಂತರದಲ್ಲಿ ಯಾಕೆ ಇದನ್ನೆಲ್ಲ ಕಾನೂನುಗಳು ಹಾಕೋಬಾರದು, ನೀವು ಮಾಡಿಸ್ಬಾರದು? ಎಷ್ಟು ಲಕ್ಷಕ್ಕೆ ಎಷ್ಟು % ಬಡ್ಡಿ, ಹೆಂಗ್ ಕಟ್ಟಾಗುತ್ತೆ, ಇನ್ಶೂರೆನ್ಸ್ಗೆ ಹೆಂಗ್ ಹೋಗುತ್ತೆ, ಪ್ರತಿ ಡೀಟೇಲ್ಸ್ ಯಾಕಮ್ಮಲ್ಲಿ ಇರಲ್ಲ? ಅದು ನಿರಂತರ ಬುಕ್ ಅಲ್ಲಿ ಬಂದ್ಬಿಟ್ಟು ವ್ಯವಸಾಯದ ಬಗ್ಗೆ, ನಮ್ಮ ಜೀವನಕ್ಕೆ ಏನೇನು ಯಾವ ತರ ನಾವು ಬದುಕಬಹುದು, ನಾವು ಅದರಲ್ಲಿ ಏನ್ ಉಪಯೋಗ ಇದೆ, ಅಚೀವ್ ಮಾಡಿರೋರ್ದೆಲ್ಲ ಅಲ್ಲಿರುತ್ತೆ. ಈ ತರ ಇದ್ ಮಾಡಿದ್ರೆ ಈ ತರ ಮಾಡ್ಬಹುದು ನಾವು. ಇವಾಗ ಒಂದು ಮಿಷಿನ್ ಇಟ್ಕೊಂಡಿದ್ದಾರೆ, ನಾವು ದಿನಕ್ಕೆ ಇಷ್ಟು ಬಟ್ಟೆ ಹೊಲಿಬಹುದು, ಇದರಲ್ಲಿ ಇಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಉಳಿಸಬಹುದು. ಇಲ್ಲ ಇನ್ನೇನಾದ್ರು ವ್ಯವಸಾಯ ಮಾಡ್ತೀವಿ, ಆ ವ್ಯವಸಾಯದ ಬಗ್ಗೆ ಯಾವ ತರ ಮಾಡ್ಬೇಕು ನಾವು, ಈಗಿನ ಇದ್ರ ಬಗ್ಗೆ ಏನ್ ಬೇಕು, ಮೋಟರ್ಗಳು ಇದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಈಗ ಅದನ್ನ ತಗೊಳ್ಳೇಬೇಕು ಅಂತ ಕಾನೂನು ಯಾಕೆ ಮಾಡ್ತಾರೆ? ತಗೊಳ್ಳೇಬೇಕು ಅಂತ ಕಾನೂನು ಎಲ್ರಿಗೂ? ಅಂದ್ರೆ ಒಂದು ಸಂಘಕ್ಕೆ ಇಷ್ಟು ಇದೆ ಅಂತ ಬುಕ್ ಅಂತ ಇರುತ್ತೆ, ಒಂದು 5 ರಿಂದ 6 ಬುಕ್. ನಮ್ಮ ಸಂಘದಲ್ಲಿ 12 ಜನ ಇದ್ದಾರೆ, ಅದಕ್ಕೆ ಒಂದು 6 ಜನ ತಗೊಳ್ತಾರೆ ಒಂದು ಟ್ರಿಪ್ಗೆ ಅಷ್ಟೇ. ಅದು ಅಲ್ಲಿಂದಾನೇ ಬರುತ್ತೆ. ಬಟ್ ನಾನು ಎಷ್ಟು ಸಲ ತಕೊಳ್ಳಿ, ನನಗೆ ಅದು ಯೂಸ್ ಇಲ್ಲ ಮೇಡಮ್, ನನಗೆ ಟೈಮ್ ಇಲ್ಲ ಓದಕ್ಕೆ. ನನಗೆ ಓದಕ್ಕೆ ಟೈಮ್ ಇರೋರು ತಗೊಂಡು ಓದ್ವಿ, ನನಗೆ ಟೈಮ್ ಇಲ್ಲ, ನನಗೆ ಬೇಡ ಅಂತೀನಿ. ನಾವು 1 ಟೈಮ್ 2 ಟೈಮ್ ತಗೊಂಡಿದ್ದೀನಿ, 26 ರೂಪಾಯಿನೋ ಕಟ್ಟಿದ್ದೀನಿ ಅದೊಂದು ಬುಕ್ಗೆ ಅಷ್ಟೇ. 2 ಟೈಮ್ 26 ರೂಪಾಯಿ ಕಟ್ಬಿಟ್ಟು 2 ಟೈಮ್ ತಗೊಂಡು ಮೇಡಮ್ ನನಗೆ ಟೈಮ್ ಇಲ್ಲ, ನನಗೆ ಕೆಲಸಗಳು ಸಿಕ್ಕಾಪಟ್ಟೆ ಇದಾವೆ, ನಾನು ತಗೊಳಕ್ ಆಗಲ್ಲ. ಆಯ್ತು, ಸರಿ. ಈಗ ನನ್ನ ಕೊನೆ ಪ್ರಶ್ನೆ ಗೊತ್ತಾ? ಚೆನ್ನಾಗೇ ಮಾತಾಡಿದ್ವಿ ಆಕ್ಚುಲಿ. ಹಿಂಗಿರೋ ಇನ್ಫಾರ್ಮೇಶನ್ ಕೊಡೋದು ಅಂದ್ರೆ ಹಿಂಗಿರ್ಬೇಕು. ಈಗ ಅವರು ದುಡ್ಡು ಕಟ್ತಾರಲ್ಲ, ಓಕೆನಾ? ಸೊ ಅದು PRK ಅಂತ ಕಟ್ತಾರಲ್ಲ, PRK ಅಂದ್ರೆ ಏನಮ್ಮ? ಅದು PRK ಬಾಂಡು ಜೀವ ಭದ್ರತೆ ಏನೋ ಮತ್ತೆ ಎಲ್ಲರ ಹತ್ರ ಇಟ್ಕೋತಾರೆ. ಫುಲ್ ಮೀನಿಂಗ್ ಏನಂತ ನನ್ಗೆ ಗೊತ್ತಿಲ್ಲ ಸರ್. ಗೊತ್ತು. ಆಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಯಾಕೆ ಕೆಟ್ಟದಾಗೆಲ್ಲ ಮಾತಾಡಿ ಅವ್ರು ಬೈದು ಅವ್ರ ಮಾನ ಮರ್ಯಾದೆ ತೆಗೆಯುವಂತದ್ದು ಹಕ್ಕು ಯಾರು ಕೊಟ್ಟಿದ್ದಮ್ಮ ಇವ್ರಿಗೆ? ಯಾರಿಗೂ ಯಾರು ಕೊಟ್ಟಿಲ್ಲ ಸರ್. ಇಷ್ಟೊಂದು ರೆಕಾರ್ಡ್ಸ್ಗಳು, ಇಷ್ಟೊಂದು ವಿಡಿಯೋ ಕರೆಕ್ಟ್ ಟೈಮ್ ಕೊಟ್ಟೋದು ನನ್ನ ಜವಾಬ್ದಾರಿ. ಕಟ್ಟಾಗಲಿಲ್ಲ ಅಂತಂದ್ರೆ ನೋಟಿಸ್ ಇಶ್ಯೂ ಮಾಡ್ಬೇಕು. ಇನ್ನು 10% ಅವ್ರು ಈ ವಾರ ಕಟ್ಟುತ್ತೀನಿ, ಎಲ್ಲರಿಗೂ ನಿಮ್ ತರ ಇರಲ್ವಲ್ಲ, ಎಲ್ಲರಿಗೂ ನಿಮ್ ತರನೇ ಇರಲ್ವಲ್ಲ. ಇವತ್ತು ಕೋಟಿ ಲೂಟಿ ಮಾಡಿರೋರು ಕೂಡ, ಕೋಟಿ ಬಿಸ್ನೆಸ್ ಮಾಡ್ತಿರೋರು ಕೂಡ ಒಂದಲ್ಲ ಒಂದು ವಾರ ತಪ್ಪಿಸ್ಕೊಳ್ತಾರೆ, ತಿಂಗಳು ತಪ್ಪಿಸ್ಕೊಳ್ತಾರೆ. 1 ವಾರ ತಪ್ಪಿಸ್ಕೊಳ್ಬಾರ್ದು. ಈಗ ನನ್ನ ಬಿಸ್ನೆಸ್ ಒಂದೇ ತರ, ಯಾವಾಗ್ಲೂ ಒಂದೇ ತರ ನಡೆಯುತ್ತೆ ನನ್ನ ವ್ಯವಹಾರಗಳು ಅಂತ ಹೇಳೋಕ್ಕಾಗಲ್ಲ. ಪ್ರತಿ ವಾರ ನಿಂತ ಜಾಗದಲ್ಲಿ ದುಡ್ಡು ಕೊಡಿ ಅಂತ ಅವ್ರು ಎದೆ ಮೇಲೆ ಕೂತ್ಕೊಳ್ಳೋದು ಯಾಕಮ್ಮ? ಇನ್ನೊಂದು ಯಾವ ಕಾನೂನು ಜಾಗದಲ್ಲಿ ಇವಾಗ ನಾನು ಸ್ಟಾರ್ಟಿಂಗ್ ಲೋನ್ ತಕೊಂಡೆ, ಲೋನ್ ತಗೊಳೋಗ ಅವ್ರು ಹೇಳ್ತಾರೆ ವಾರಕ್ಕೆ ಇಷ್ಟು ನೀವು ಕಟ್ಟಬೇಕು, ಇಷ್ಟು ಬರುತ್ತೆ ನಿಮಗೆ. ಓಕೆ ಆಯ್ತು ಕಟ್ಟತೀನಿ ಅಂತ ನಾನು ಒಪ್ಕೊಂಡೆ, ಕಟ್ತೀನಿ. ಆಯ್ತು ಮೇಡಮ್ ಕಟ್ಟತೀನಿ, ನನ್ನ ಕೈಲಿ 1 ವಾರ 2 ವಾರ ಮಿಸ್ ಆಗುತ್ತೆ ತಾನೆ. ಇವಾಗ ಅದು ವಾರದಲ್ಲಿ ಗೊತ್ತು ನನಗೆ ಗುರುವಾರ ನಾನು ಕಟ್ಟಬೇಕು ಲೋನ್, ನಾಳೆ ಬೇಕಿದ್ರೆ ನಾನು ಲೋನ್ ಕಟ್ಟಬೇಕು. ಇವತ್ತು ಸಂಜೆವರೆಗೂ ನಾ ಪ್ರಿಪೇರ್ ಆಗ್ಬೇಕು. ನಾಳೆ ಲೋನ್ ಕಟ್ಟಬೇಕಂದ್ರೆ ನಾನು 1 ವಾರದಲ್ಲಿ
ಅದು ಪ್ರಿಪೇರ್ ಮಾಡ್ಕೋಬೇಕು. ನಾ ಈ ವಾರ ಬಂದ್ರೆ ಇಷ್ಟು ಕಟ್ಟಬೇಕು, ಇವತ್ತು ಆಕಸ್ಮಿಕ ಆಗಿಲ್ಲ ಅದ್ರ 50% ಅದು ನಾವು ಕಟ್ಟಲೇಬೇಕು. ಯಾಕಂದ್ರೆ ನಮ್ಮಿಂದ ಬೇರೆ ಸದಸ್ಯರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ಅದ್ರಲ್ಲಿದೆ, ಇವಾಗ ನಾನು ಒಬ್ಳು ಕಟ್ಟಿಲ್ಲ ಅಂದ್ರೆ ಅದೇ ಅಮೌಂಟ್ ತಗೊಳಲ್ಲ, ಎಲ್ಲಿ ಆಫೀಸಲ್ಲಿ ಅಮೌಂಟ್ ತಗೊಳಲ್ಲ. ಇಲ್ಲ ಬೇರೆ ಸದಸ್ಯರು ಅವ್ರ ಅಂದ್ರೆ ನೀವು ದುಡ್ಡು ತಗೋಬೇಕಂದ್ರೆ ಇವ್ರುಗಳೇ ಸೆಕ್ಯೂರಿಟಿ ನಿಮ್ಗೆ. ಇವ್ರ ಮುಖ ನೋಡ್ಕೊಂಡೇ ದುಡ್ಡು ಕೊಡೋದು. ಇನ್ನು 5-6 ಜನ ನಿಮ್ಮ ಟೀಮಲ್ಲಿ ಇರ್ತಾರಲ್ಲ, ಅವ್ರು ನೋಡ್ಕೊಂಡೇ ದುಡ್ಡು ಕೊಡೋದು ನಿಮ್ಗೆ. ಅವ್ರನ್ನ ಕೇಳ್ತಾರೆ, ಮಾತಿಗೆ ಕೇಳ್ತಾರೆ, ಕೊಡ್ಬಹುದಾ, ಆಯ್ತು ಕೊಡಿ ನನಗೆ ಕೊಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲಂದ್ರೆ ನನ್ನ ಹಸ್ಬೆಂಡ್ ನ ಕರೆಸ್ತಾರೆ, ಅವ್ರು ಎಲ್ಲೇ ಇದ್ರು ಕರೆಸ್ತಾರೆ. ಅವ್ರು ಬರ್ಲೇಬೇಕು, 100% ಬಾಂಡ್ಗಳಿಗೆ ಸೈನ್ ಹಾಕೋಕ್ಕೂ ಬರ್ಬೇಕು, ಆಧಾರ್ ಕಾರ್ಡ್ ಮೇಲೆ ಸೈನ್ ಹಾಕೋಕ್ಕೂ ಬರ್ಬೇಕು. ಸೈನ್ ಹಾಕ ಬ್ಯಾಂಗ್ಳೂರ್ಲಿದ್ರು ನಾನು ಕರೆಸ್ತೀನಿ ಇಲ್ಲಿಗೆ, ಬೇಕೇ ಬೇಕು. 1-2 ಸೈನ್ಗಳು ಡೈರೆಕ್ಟ್ ಬಂದು ನನ್ನ ಮುಂದೆ, ಅವ್ರ ಆಫೀಸ್ ಕಡೆಯಿಂದ 1-2 ಬರ್ತಾರೆ, ಸೂಪರ್ವೈಸರ್ ಅಂತ ಮೇಲೆ ಇರೋರು ಏನೋ ಅಂತಾರೆ. ಒಂದಿಬ್ರು ಬಂದು ನಮ್ಮ ಹಸ್ಬೆಂಡ್ ನ ಕರೆದು ಮಾತಾಡ್ತಾ, ನೋಡಿ ಈ ತರ ನಿಮ್ ಮಿಸಸ್ ಲೋನ್ ನೀವು ಅಪ್ಲೈ ಮಾಡಿದೀರಾ, ನಿಮ್ ಕೈಲಿ ಕಟ್ಟಕ್ಕಾಗುತ್ತಾ, ಅಕಸ್ಮಾತ್ ನಿಮ್ ಮಿಸಸ್ ಕಟ್ಟಕ್ಕಾಗಿದೆ ಅಂದ್ರೆ ನಿಮ್ ಕಡೆಯಿಂದ ಕಟ್ಟಕ್ಕಾಗುತ್ತಾ, ಹೆಂಗೆ ಏನೋ ಕೇಳಿ ಸೈನ್ ಹಾಕಿ ಓಕೆ ಒಪ್ಪಿಗೆ ಇದೆ ಅಂತ ಹೇಳಿ ಮನೆ ಬಂದು ಚೆಕ್ ಮಾಡಿ, ನೀವು ಏನಕ್ಕೆ ಇದನ್ನ ಯೂಸ್ ಮಾಡ್ಕೊಂತಿದ್ರ, ವ್ಯವಸಾಯಕ್ಕ, ಮಕ್ಕಳ ವಿದ್ಯಾಭ್ಯಾಸಕ್ಕ, ಅಲ್ಲ ಮನೆ ರಿಪೇರಿಗ, ಅಲ್ಲ ಇನ್ನೊಂದಕ್ಕ, ಅಲ್ಲ ಅಂಗಡಿ ಇಡ್ತಾ ಇದ್ದೀರಾ, ಅಂಗಡಿ ಇಟ್ಟರೆ ಮಾತ್ರ ಅವ್ರು ಕೊಡೋದು, ಅಂಗಡಿ ಇರೋ ಮುಂಚೆ ಕೊಡಲ್ಲ. ಅಂಗಡಿ ಈಗ ಹಣದ ಅವಶ್ಯಕತೆ ಇದೆ ಅವ್ರಿಗೆ, ಏನೋ ಸುಳ್ಳು ಹೇಳ್ತಾರೆ, ಏನೋ ಮಾಡಿ ತಗೋತಾರೆ. ಓಕೆನಾ? 1 ವಾರ 2 ವಾರ 3 ವಾರ ಮಿಸ್ ಆಗುತ್ತೆ. ಆ ಮಿಸ್ ಆದಾಗ ಪ್ರತಿ ವಾರ 8-10 ಜನ ಗ್ರೂಪ್ ಕಟ್ಕೊಂಡು ಬಂದು ರೌಡಿಸಮ್ ಮಾಡೋದು ಯಾಕೆ? ಇಲ್ಲ ರೌಡಿಸಮ್ ಅಂತ ಆಗಲ್ಲ ಸರ್, ನಾವ್ ಹೇಳ್ತಾ ಈಗ ನನ್ನ ಹತ್ರ ರೆಕಾರ್ಡ್ಗಳೆಲ್ಲ ತುಂಬಾ ಇದೆ. ಕಿರ್ಚಾಡೋದು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ, ಕಟ್ಟಕ್ಕಾಗಲ್ಲ ಒಂದೊಂದ್ಸಲ. ಹಾಗಂತ ಬಾಯಿಗೆ ಬಂದು ಹೋಗಿ ಮನೆ ಹತ್ರ ಮಾತಾಡೋದು ಯಾವ ಕಾನೂನು ಹೇಳಿದೆ? ಬಾಯಿಗೆ ಬಂದಾಗ ಮಾತಾಡೋದು ಯಾವ ಕಾನೂನ, ಯಾರಿಗೂ ಹಕ್ಕಿಲ್ಲ. ನಾವು ಮತ್ತೆ ಯಾಕೆ ಇಷ್ಟೊಂದ್ ಜನ ಯಾಕೆ ನನ್ನ ಹತ್ರ ಮಾತಾಡ್ತಾ ಇದಾರೆ? ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದಾರೆ ನೋಡಿ. ನನಗೆ ವಿಡಿಯೋ ಕೂಡ ಕಳಿಸಿದ್ರೆ, ಆಡಿಯೋ ಕೂಡ ಕಳಿಸಿದ್ರೆ, ನಾನು ಲೌಡ್ ಸ್ಪೀಕರ್ ಆನ್ ಮಾಡಿ ಡೈರೆಕ್ಟ್ ಆಗಿ ನೋಡ್ಬಿಡಿ ಅದು ಯಾರು ಅಂತ. ಅಲ್ಲ, ನನಗೆ ಕಳಿಸಿದ್ರಲ್ಲಮ್ಮ, ಮಾತಾಡ್ತಿರೋದು ಮನೆಗೆ ಬೇಗ ಹಾಕೋದು. ನಿಮ್ಮ ಹತ್ರ ವಿಡಿಯೋ ಕಳಿಸ್ತಾರೆ, 4-5 ಜನ ಬಂದು ನನಗೆ ಬೈತಾ ಇದ್ದಾರೆ, ನೋಡಿ ಸರ್ ಅಂತ. ಆ ವಿಡಿಯೋ ಬಂದು ನೀವು ಡೈರೆಕ್ಟ್ ಹೋಗಿ ನೋಡಿ. ಡೈರೆಕ್ಟ್ ಆಗಿ ಹೋಗ್ತೀವಿ. ಒಂದ್ ಸೆಕೆಂಡ್ ಸರ್, ಅಪೋಸಿಟ್ ಅಲ್ಲಿ ಮಾತಾಡೋ ಪರ್ಸನ್ ಬಂದು ಕೇಳ್ತಾ ಇದಾರಲ್ಲ, ಅವ್ರನ್ನ ದುಡ್ಡು ಕಟ್ಟಿ ಅಂತ, ಆ ಪರ್ಸನ್ ಇವರೇ ಕರ್ಸಿದ್ದ ಅಲ್ಲ ಸಂಘದ ಕಡೆಯವ್ರೆ ಅಂತ ನಿಮಗೆ ವಿಚಾರಣೆ ಮಾಡ್ಬೋದು. ಅಲ್ಲ, ಸಂಘದವರೇ ಬಂದಿರೋದು ಇಲ್ಲಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸಂಘದವರೇ ದುಡ್ಡು ಕಲೆಕ್ಟ್ ಮಾಡ್ಕೊಳಕ್ ಬಂದ್ರು. ಈ ವಾರ ನೀ ಕಟ್ಬೇಕಮ್ಮ, ಕಟ್ಲಿಲ್ಲ ಅಂದ್ರೆ ಮನೆ ಬೇಗ ಹಾಕ್ತಿನಿಲ್ಲ, ಹೊರಗಡೆ ಕಳಿಸ್ತೀನಿ ಅಂತ. ಇದನ್ನ ಈ ಹಿಂಸೆಯಿಂದನೇ ಎಷ್ಟೋ ಜನ ಊರ್ ಬಿಟ್ಟು ಹೋಗಿದ್ದಾರೆ, ಮನೆ ಬೇಗ ಹಾಕೊಂಡು ಬೀದಿಗೆ ಕೂಡ ಬಿದ್ದಿದ್ದಾರೆ, ಮಕ್ಕಳ ಎಜುಕೇಶನ್ ಕೂಡ ಹಾಳಾಗಿದೆ. ಜನನೇ ನನ್ನ ಹತ್ರ ಮಾತಾಡಿರೋದು. ಏನಕ್ಕೆ ಬಿಟ್ಕೋಬೇಕು ಸರ್ ಇವ್ರುಗಳು? ಏನು 1 ವಾರ ನಾನೊಂದು ಸಂಸಾರ ನಡೆಸೋಳು, ನನ್ನ ಸಂಸಾರದ ಕೆಪಾಸಿಟಿ ಏನು ಅಂತ ನನಗೆ ಗೊತ್ತಿರುತ್ತೆ. ನನಗೆ ಸಾಲ ಬೇಕು, ನನಗೆ ಏನ್ ಸಂಪಾದನೆ ಮಾಡ್ಬೇಕು ಅಂತ ನನಗೆ ಗೊತ್ತಿರುತ್ತೆ. 1 ದಿನಕ್ಕೆ 1 ವಾರಕ್ಕೆ ಸಂಪಾದನೆ ಮಾಡ್ಬೇಕು, ನಾನು ಮೇಂಟೈನ್ ಮಾಡೋ ನನಗೆ ಗೊತ್ತಿರುತ್ತೆ. ಹೌದಲ್ಲ, ಕಷ್ಟ ಇರುತ್ತೆ, ಕೆಲಸ ಇರ್ಬೋದು, ಕೂಲಿ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಎಲ್ಲಾ ಟೈಮ್ ಅವ್ರಿಗೆ ಕೂಲಿ ಸಿಕ್ಕಲ್ಲ. ಇವಾಗ ಪ್ರತಿಯೊಂದು ಮಿಷಿನ್ಗಳು ಬಂದಿದಾವೆ, ಜನರ ಕೂಲಿ ಜಾಸ್ತಿ ಇದ್ದಾವೆ, ಮಿಷಿನ್ ಕರ್ಸಿ ಕೆಲಸಗಳು ಮಾಡಿಸ್ಕೊಂತಾರೆ, ಕೆಲಸಗಳು ಕಮ್ಮಿ ಇದೆ. ಬಟ್ ನೀನು ವ್ಯವಹಾರ ಕೂಡ ಅದೇ ತರ ಮಾಡ್ಬೇಕಲ್ಲ. ಹೌದು, ಅದನ್ನೇ ಹೇಳ್ತಾರದಮ್ಮ. 1 ವಾರ 2 ವಾರ ಮಿಸ್ ಆಯ್ತು, ಕೆಪಾಸಿಟಿ ತಕ್ಕಂತೆ ನಾವ್ ವ್ಯವಹಾರ ಮಾಡ್ಬೇಕು ಅಷ್ಟೇ ಇದೆ. ಇವ್ರು ಗಂಡ ಕುಡ್ಕ ಆಗಿರ್ಬೋದು, ಅವ್ಳಿಗೆ ಕಟ್ಟಕ್ ಆಗಲ್ಲ, ಮನೆ ಮೇಂಟೈನ್ ಮಾಡಕ್ ಆಗಲ್ಲ, ಏನೋ ಕಷ್ಟಕ್ಕೆ ಸಾಲ ತಗೊಂಡಿದ್ದಾಳೆ, ಆಗ್ತಾ ಇಲ್ಲಪ್ಪ, ಏನೋ ಮಾಡಕ್ ಆಗಲ್ಲ. ಹೌದು, ಇಲ್ಲ ಮಕ್ಳು ಸರಿಯಾದ ಮಕ್ಳು ಸಿಕ್ಕಿರಲ್ಲ ಅವಳಿಗೆ ಕಷ್ಟ ಆಗ್ಬೋದು, ಇಲ್ಲ ಅಂತ ನಾ ಹೇಳಲ್ಲ. ಬಟ್ ಅದನ್ನ ಯಾವ ರೀತಿಲಿ ಹೇಳಿ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರ್ಬೇಕು ಸರ್ ನಮಗೆ. ಮ್ಯಾನೇಜ್ ಮಾಡೋ ಕೆಪಾಸಿಟಿ ಇರ್ಬೇಕು ನಮ್ಮಲ್ಲಿ. ನಾನ್ ಕಟ್ಟಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಏನ್ ನಿಮ್ ಸಂಘದಲ್ಲಿ ಏನೋ ಇದಿರೋದು. ಇಂಥದ್ದು 4-5 ಸಂಘಗಳು ಮಾಡ್ತಾ ಇತ್ತು. ಸುಮ್ಮನೆ ಒಂದು ಸಂಘದಿಂದ ಅವರಿಗೆ ಆ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿರಲ್ಲ. ಅವರು 4-5 ಸಂಘದಲ್ಲಿ ವ್ಯವಹಾರ ಮಾಡಿರ್ತಾರೆ, ದುಡ್ಡು ಕೊಡ್ತಾರೆ ಅಂತ ನನಗೆ ಹುಚ್ಚಿರ್ದಂಗ್ ಆಗ್ಬಿಡುತ್ತೆ. ಅಲ್ಲೂ ಕಟ್ಟಬೇಕು, ಇಲ್ಲೂ ಕಟ್ಟಬೇಕು, ದಿನ ಕಟ್ಟು ಸಾಕಾಗ್ತಾ ಇಲ್ಲ, ಮನೆಗೂ ಸಾಕಾಗಲ್ಲ, ಕಟ್ಟಕ್ಕೂ ಸಾಕ. ಆ ಪೊಸಿಷನ್ ಬಂದಾಗ ಈ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ನೀವು ಒಂದೇ ಕಡೆ ವ್ಯವಹಾರ ಮಾಡಿದಾಗ ನಿಮಗೆ ಈ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಯಾವತ್ತು. ಸಾಲ ಕೊಡ್ತಾರೆ ಅಂತೇಳಿ ಹೋಗಿ ಕೈ ಹಾಕ್ಬಿಡ್ತಾರೆ. ನನ್ ಕಷ್ಟ ಇವತ್ತಿ ತೀರ್ತು, 50,000 ತಗದೆ 50,000 ಸಾಲ ಅವನ ಹತ್ರ ಮಾಡ್ಕೊಂಡೆ ತಗೊಂಡೋಗಿ ಕೊಟ್ಟುಬಿಟ್ಟೆ, ಮುಗಿತು.
ನಾಳೆ ಬೆಳಿಗ್ಗೆ ಅದನ್ನ ಕಟ್ಟೋ ಕೆಪಾಸಿಟಿ ಇದೆ ಅಂತ ಇವತ್ತು ಸಾಲ ಮಾಡುವಾಗ ನಾ ಯೋಚನೆ ಮಾಡ್ಬೇಕು. ನನ್ನ ಕೈಲಿ ಆಗುತ್ತಾ, ನನ್ ಗಂಡ ಅದು ಎಲ್ಲಾರ್ಗು ಏಳು ಬೀಳುಗಳು ಇದ್ದೇ ಇರುತ್ತೆ ಅಮ್ಮ. ನೀವೊಬ್ರು ಕರೆಕ್ಟ್ ಆಗಿ ಕಟ್ಟಿರ್ಬೋದು, ಎಲ್ಲರಿಗೂ ಏಳು ಬೀಳು ಇದ್ದೇ ಇರುತ್ತೆ. ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋರು ಕೂಡ ಹಂಗಾಗಿರುತ್ತೆ. ನೋಟಿಸ್ ಎಲ್ಲ ಇಶ್ಯೂ ಆಗಿರುತ್ತೆ, ಚೆಕ್ ಬೌನ್ಸ್ ಗಳಾಗಿರುತ್ತೆ, ಏನೋ ಆಗಿರುತ್ತೆ. ಹಾಗಂತ ಈ ಮಟ್ಟಕ್ಕೆ ದೌರ್ಜನ್ಯ ಮಾಡಿ ಅಂತ ಯಾರು ಹೇಳಿಲ್ಲ. ಮನೆ ಹತ್ರ ಹೋಗಿ ಎಷ್ಟು ಜನ ಗಲಾಟೆ ಮಾಡಿದಾರೆ ಗೊತ್ತಾ ನಿಮ್ಮವರು? 8-10 ಜನ ಒಬ್ರು ಸೇರ್ಕೊಂಡು. ನಿಮ್ಗೆ ಗೊತ್ತಾ ಅದು ವಿಷಯ? ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳೋದು ಬೇಡ. ನನಗೆ ಗೊತ್ತಾಗಿದೆ, ನಿಮ್ ಚಾನಲ್ ಮುಖಾಂತರ ನೋಡ್ಬೇಕು. ನಾನು ಯಾಕೆ ಅಲ್ವಾ? ಅವ್ರು ಆಯ್ತು, ಅವ್ರು ತಗೊಳಕ್ಕೆ ಅಪ್ಪ ಅವಾಗ ಅದಕ್ಕೆ ನಾವು ಕಾಲ್ ಮಾಡ್ತೀವಿ. ಯಾಕೆ ಜನಗಳು ಈ ತರ ಕೊಡ್ತಾರೆ? ಸುಮ್ನೆ ನೆಗೆಟಿವ್ ಕಮೆಂಟ್ ಏನಕ್ಕೆ ಪಾಸ್ ಮಾಡ್ತಾ ಇದಾರೆ? ನಾವು ಮಾತಾಡುತ್ತೇನೆ 3-4 ವರ್ಷದಿಂದ, ನನಗೆ ಈ ತರ ಪ್ರಾಬ್ಲಮ್ ಎದುರಾಗಿಲ್ಲಲ್ಲ. ಯಾಕೆ ನಿಮಗಾಗಿಲ್ಲ ಅಂತ ನೀವು ಒಬ್ಬರೇ ಮಾತಾಡಿರೋದು. ಅದನ್ನ ಬಾಕಿಯವರೆಲ್ಲ ಮಾತಾಡೋದ್ರೆ ಇದನ್ನ ಯಾರು ಬೇಕಾದ್ರೂ ಫೋನ್ ಮಾಡ್ಸಿ, ಎಲ್ಲರೂ ನಂಬರ್ ರಿಸೀವ್ ಮಾಡ್ಕೋತೀವಿ, ನಾವು ಎಲ್ಲಾದ್ರೂ ಮಾತಾಡ್ತೀವಿ. ಆದ್ರೆ ಎಷ್ಟು ಜನ ಅಂತಂದ್ರೆ ಮನೆ ಹತ್ರ ಬಂದು ದೌರ್ಜನ್ಯ ಮಾಡ್ತಿದ್ರೆ, ತೊಂದರೆ ಕೊಡ್ತಿದ್ರೆ, ಒಂದು ದಿನ ನಿಂತ ಜಾಗದಲ್ಲಿ ದುಡ್ಡು ಕೊಡು ಅಂತ ಹೇಳ್ತಾರೆ. ಆಮೇಲೆ ಲೆಕ್ಕ ಕೊಡು ಅಂದ್ರೆ ಲೆಕ್ಕ ಕೊಡ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ. ನಿಮಗೆ ಕೊಟ್ಟಿರ್ಬೋದು ಅವರು. ಇವತ್ತು ನನ್ನ ಹತ್ರ ಬಂದಿರುತ್ತೆ ಅಷ್ಟು ಜನನು ಕೂಡ ಕಂಪ್ಲೇಂಟ್ಸ್, ರೆಕಾರ್ಡ್ಸ್ಗಳೆಲ್ಲವೂ ಕೂಡ ನನ್ನ ಹತ್ರ ಇದೆ. ವಾಯ್ಸ್ ರೆಕಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನೇ ಕೂಡ ಹೇಳ್ತೀನಿ. ನಿಮ್ಗೆ ಏನಾರು ಆಯ್ತದೆ ವಿಡಿಯೋ ಮಾಡಿ ಕಳಿಸಿ ಅಂತ. ಪ್ರತಿಯೊಬ್ಬರು ವಿಡಿಯೋ ಮಾಡಿ ಕಳಿಸ್ತಾ ಇದ್ರೆ, ಆಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ರೆ ನಿಮ್ಮವರು ದೌರ್ಜನ್ಯ ಮಾಡ್ತಾ ಇರುವಂಥದ್ದು. ನಾನು ಹೇಳ್ತಿರೋದು ಸಾಲ ಕೊಡೋದು ತಪ್ಪಲ್ಲ, ಸಾಲ ತಗೊಳ್ಳೋದು ತಪ್ಪಲ್ಲಮ್ಮ. ಆದ್ರೆ ಸಾಲ ಕೊಟ್ಟಿದ್ದೀನಿ ಅಂತ ಅಂದ ಮಾತ್ರಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರಲ್ಲ, 1 ವಾರ 2 ವಾರ, ಈಗ ತಿಂಗಳಿಗೆ ಒಂದ್ಸಲ EMI ಇದ್ರೇನೆ ಚೆಕ್ ಬೌನ್ಸ್ಗಳಾಗುತ್ತೆ, ಕೆಲಸ ಕಟ್ಟಕ್ಕಾಗಲ್ಲ. ವಾರಕ್ಕೆ ಅವ್ರು ಹೆಂಗ್ ಕಟ್ತಾರೆ? ಅದು ಆ ಸಮಯಕ್ಕೆ ಪ್ರಾಬ್ಲಮ್ ಆಗುತ್ತೆ, ತಗೊಂಡ್ಬಿಡ್ತಾರೆ ನಿಜ. ಇನ್ನು ಮೇಲೆ ಆದ್ರೂ ಈಗ ಅದ್ರ ತಿಂಗಳು ಮಾಡಿಸಿ ಇಲ್ಲ ಅಂದ್ರೆ ಅಮ್ಮ, ಅದನ್ನೇ ಹೇಳ್ತಿರೋದು. ಈಗ ಹೊಸ್ದಾಗಿ ತಗೊಳ್ಳೋರು ಇದನ್ನ ನೋಡ್ಬೇಕು. ಅವರು ಹೊಸ್ದಾಗಿ ತಗೊಳ್ಳೋರು ಇದನ್ನ ವಾರ ನನ್ನ ಕಟ್ಟಕ್ಕಾಗತ್ತಾ? ಇನ್ಮೇಲೆ ಈ ತರ ಎಲ್ಲ ಇಶ್ಯೂಸ್ ಆಗ್ತಿದೆ, ಇಷ್ಟೊಂದೆಲ್ಲ ವಿಡಿಯೋಗಳು ಬರ್ತಾ ಇದೆ. ಮುಂದೆ ನನಗೂ ಆಯ್ತು ಅಂದ್ರೆ ನಾನು ಕೂಡ ಲೆಕ್ಕ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ರೆಡಿ ಆಗ್ಬೇಕು. ಇದೇನು ಸಮಸ್ಯೆಗಳು ಈ ವಿಡಿಯೋಗಳೆಲ್ಲ ನೀವು ನೋಡಿದ್ರೆ ಅದೆಲ್ಲ ಪಬ್ಲಿಕ್ ಹೇಳಿರೋಂಥ ಸಮಸ್ಯೆಗಳನ್ನೇ. ನಾನೇನು ಕ್ರಿಯೇಟ್ ಮಾಡ್ಕೊಂಡಿದ್ದಿಲ್ಲ, ಹುಟ್ಟಾಕೊಂಡಿದ್ದು ಅಲ್ಲ. ಅವರು ಅವರೇ ಎಷ್ಟೋ ಜನ ಹೆಣ್ಮಕ್ಳೇ ಜಾಸ್ತಿ ಮಾತಾಡಿರೋದು. ಹೆಣ್ಮಕ್ಳು ಕೇಳಿದ್ರೆ ಅದೇ, ಆದ್ರೆ ಅವ್ರು ದುಡ್ಡು ಕೊಡೋದೇ ಗಂಡಸರು. ಅವ್ರು ದುಡ್ಡು ಕೊಡೋದು ಗಂಡಸರೇನೆ. ಇರ್ಲಿ ಅಮ್ಮ, ನೀವ್ ಹೇಳಿದ್ರೆ ನಾನು ಅಗ್ರಿ ಆಗ್ತೀನಿ. ಕಷ್ಟ ಅಂತಂದಾಗ ಸಾಲ ಕೊಡ್ತಾರೆ, ನಾವು ತೀರ್ಸ್ಬೇಕು, ಅದು ನಮ್ಮ ಜವಾಬ್ದಾರಿ. ಅದು ಬಡ್ಡಿ ಸಮೇತ ತೀರ್ಸ್ಬೇಕು. ಯಾರಪ್ಪನ ದುಡ್ಡೋದು ಏನಾದ್ರು ಆಗ್ಲಿ, ಇದರಿಂದ ಬೇರೆಯವ್ರು ಕೂಡ ಕಲೆಕ್ಟ್ ಮಾಡಿ ಕೊಡ್ಬೋದು ನಿಜ. ಆದ್ರೆ ಸಾಲ ಕೊಟ್ಟ ಮೇಲೆ ಮನೆ ಹತ್ರ ಹೋಗಿ ಯಾವ್ದೇ ನೋಡಿ, ಇನ್ನೊಬ್ರು ಕಾಲ್ ಮಾಡ್ತಾರೆ, ಸರ್ ಮಗ ಸತ್ತಿದ್ದಾನೆ ಆದ್ರೂ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಮಗ ಸತ್ತೋಗಿದ್ದಾನೆ ಅಂದ್ರೆ ಅದು ಮಗನ ಹೆಸರಲ್ಲಿ ಬಾಂಡ್ ಇರಲ್ಲ, ಗಂಡ ಹೆಂಡತಿಗೆ ಮಾತ್ರ. ಆಯ್ತಮ್ಮ, ಅವತ್ತು ಹೆಣದ ದಿನಾನೇ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗುವಂತ ಪ್ರಮೇಯ ಏನಿದೆ? ಹೆಣದ ದಿನಾನೇ, ಸತ್ತ ದಿನಾನೇ ಅಮ್ಮ. ಇಲ್ಲಿ ಕೇಳಿ, ಕೆಪಾಸಿಟಿ ಅಲ್ಲ ಅದು. ಸತ್ತ ದಿನ ಆ ಹೆಣದ ಮುಂದೆನೆ ಅಲ್ಲಿ ಬಂದಿರ್ತ ಸಂಬಂಧಿಕರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟಿದಾರಂತೆ. ಮಾಡಿರ್ಬೋದು. ಅದನ್ನೇ ಸಂಘಟನೆ 10 ಜನ ಇವತ್ತು ಅವ್ರ ಮನೇಲಿ ಒಂದು ಸಾವಾಗಿದೆ, ಬೇಡ ಇನ್ನೊಂದ್ 2 ವಾರ ಕೇಳೋದ್ ಬೇಡ, ನಾವು ಕಟ್ಟೋಣ, ಆಮೇಲೆ ಆ ಎಮ್ಮನ ಹತ್ರ ನಾವು ಇಸ್ಕೊಳ್ಳೋಣ ಹೇಳ್ಬೋದಲ್ವಾ? ಹಾಗೆ ನೀವ್ ಹೆಂಗೆ ಇನ್ಶೂರೆನ್ಸ್ ಬಾಂಡ್ ಅಂತ ಮಾಡಿಸಿ ಹೇಳಿದ್ರಿ, ಸತ್ತ ಮೇಲೆ ಕೂಡ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರು ದುಡ್ಡು. ಅಂದ್ರೆ ಅದು ಹೆಸರಲ್ಲಿ ಗಂಡ ಹೆಂಡತಿ ಇದ್ರೆ, ಇಲ್ಲ ಅಮ್ಮ ಮಗ ಇದ್ರೆ, ಅಪ್ಪ ಮಗ ಇದ್ರೆ, ಅವಾಗ ಅದನ್ನ ಹೇಳಿದ್ನಲ್ಲ ನಿನಗೆ, 2 ತಿಂಗಳವರೆಗೆ ನಾವು ಕಟ್ಟಬೇಕು. ಇವಾಗ ನಮ್ಮ ಮನೇಲಿ ಯಾರೊಬ್ರು ಎಕ್ಸ್ಪೈರಿ ಆಗಿದ್ದಾರೆ, ನಾನು 2 ತಿಂಗಳು ಗಂಟ ಕಟ್ಟಬೇಕು. ಈಗ ನನ್ ಗಂಡ ಕೂಡ 2 ತಿಂಗಳವರೆಗೆ ಕಟ್ಟಬೇಕು ಅಂತ. 2 ತಿಂಗಳಾದ್ಮೇಲೆ ಅದು ಕ್ಲೈ ಆಗುತ್ತೆ. ಇನ್ಶೂರೆನ್ಸ್ ಇರುತ್ತಲ್ಲ, PRK ಇನ್ಶೂರೆನ್ಸ್, ಅದರಲ್ಲಿ ಫೈನಾನ್ಸ್ ಇದ್ದಲ್ಲಿ ಅದು ಕ್ಲಿಯರ್ ಮಾಡ್ತಾರೆ. ನಮ್ದು ಎಷ್ಟು ಲಕ್ಷ ಇರ್ಲಿ, ಎಷ್ಟು ಸಾವಿರ ಇರ್ಲಿ, ಅದನ್ನ ಕ್ಲಿಯರ್ ಮಾಡ್ತಾರೆ. ಈ 2 ತಿಂಗಳು ಕಟ್ಟಿರೋದನ್ನ ಕೂಡ ಅವ್ರು ರಿಟರ್ನ್ ಮಾಡ್ತಾರೆ. ಆಮೇಲೆ ಇವಾಗ ನಾನ್ ಸತ್ತ ಮೇಲೆ ಈಗ ಇವಾಗ ನಾಳೆ ಕಟ್ಟಬೇಕು, ನಾ ಇವತ್ತು ಸತ್ತೋಗಿದ್ದೀನಿ, ನಾಳೆ ನಮ್ಮ ಹಸ್ಬೆಂಡ್ ಕಟ್ತಾರೆ. ಇನ್ನು 2 ತಿಂಗಳ ಗಂಟೆ ಅವ್ರು ಕಟ್ಟಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಆ 2 ತಿಂಗಳು ಆದ್ಮೇಲೆ ಫೈನಾನ್ಸ್ ಏನೇನಿದೆ ರೂಲ್ಸ್ ಎಲ್ಲ ತಗೊಂಡು ಅವ್ರ ಆ ಅಮೌಂಟ್ ನ ಕ್ಲಿಯರ್ ಮಾಡಿ, ಈ 2 ತಿಂಗಳು ಏನ್ ಕಟ್ಟಿರ್ತೀವಿ ಆ ಅಮೌಂಟ್ ನ ರಿಟರ್ನ್ ಮಾಡ್ತಾರೆ. ಅವಾಗ ಇವ್ರು ಏನು ಇನ್ನೂ ಬ್ಯಾಲೆನ್ಸ್ ಇತ್ತು ಕಟ್ಟಬೇಕಾಗಿತ್ತು, ಅದನ್ನು ಕೂಡ ಮನ್ನಾ ಆಗುತ್ತೆ. ಅದು ಮನ್ನಾ ಆಗುತ್ತೆ. ಇದು ಬಟ್ ಯಾಕೆ ಮತ್ತೆ ಜನ ಎಲ್ಲ ಇಷ್ಟೊಂದು ರುಚಿಗೆ ಬಿಟ್ಟಿದ್ದಾರೆ? ಅದು ಮೋಸ್ಟ್ಲಿ ಅವರು ಒಂದು ಕಡೆ ಬ್ಯಾಲೆನ್ಸ್ ಮಾಡಕ್ ಮಾಡ್ತಾ ಇಲ್ಲ. ಇವ್ರು ಅಲ್ಲಿ ಇಲ್ಲಿ ಚಿಲ್ಲರೆ ತಗೊಂಡಿರ್ತಾರೆ. ಯಾಕಂದ್ರೆ ಇವಾಗ ತುಂಬಾ ಫೈನಾನ್ಸ್ ಗಳಿದಾವೆ ನಮ್ಮ ಊರೊಳಗಡೆ. ಹೆಚ್ಚಾಗಿ ಒಂದು 10 ಫೈನಾನ್ಸ್ ವಾರ ಕಲೆಕ್ಟ್ ಮಾಡೋರು ತುಂಬಾ ಫೈನಾನ್ಸ್ ಗಳಿದಾವೆ, ತಿಂಗಳಿಗೆ ಕಲೆಕ್ಟ್ ಮಾಡೋರು. ನಾನೇ ನೋಡ್ತೀನಿ, ಕಟ್ಟಕ್ಕಾಗದೆ ಬಿಡೋರು ಇದಾರೆ, ಜಗಳ ಮಾಡೋರು ಇದಾರೆ. ಬೈದು ಬಿಟ್ಟು ನಾನು ಕಟ್ಟಕ್ಕಾಗಲ್ಲ, ಏನ್ ಮಾಡ್ಕೊ
ಮಾಡ್ಕೊಂತೀಯ ಮಾಡ್ಕೊ ಹೋಗು ಅನ್ನೋರು ಇದ್ದಾರೆ. ನಮ್ಮ ಸುತ್ತಮುತ್ತ ಇದ್ದಾರೆ ಅವ್ರುನು. ಆಯ್ತಮ್ಮ. ಅವ್ರು ನೋಡಷ್ಟು ನೋಡ್ತಾರೆ, ಆಮೇಲೆ ಒಂದಿನ ಅವರು ತಿರ್ಗಿದೆ. ಇವಾಗ ನಾ ಹೇಳೋದು ನಿಮ್ಮ ಹತ್ರ ನಾನು ಸಾಲ ತಗೊಂಡು ಒಂದ್ಸಲ ಎರಡ್ ಸಲ ನಿಮಗೆ ಹೇಳ್ಬೋದು ಇವತ್ತು ಆಗಲ್ಲ 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 ಅಂತ. ನೀವ್ ಎಷ್ಟ್ ಸಲ ನೀವು ಸಾಲ ಕೊಟ್ಟಿರೋ ಎಷ್ಟ್ ಸಲ ಕೇಳಕ್ ಸಾಧ್ಯ? ಕಟ್ಟು ಇಲ್ಲ ಮನೆ ಬೀಗ ಹಾಕ್ತೀನಮ್ಮ ಅಂತ ಒಂದ್ ಮಾತು ಬೈತಾರೆ. ಅಲ್ಲ ಇನ್ನು ಬೀಗ ಹಾಕ್ತಾರೆ ಏನೋ ಹೇಳಕ್ ಆಗಲ್ಲ. ಆದ್ರೆ ಹಾಕ್ಬಹುದು, ಚಿಕ್ಕವರಿಗೆಲ್ಲ ಆಗಲ್ಲ. ಎಷ್ಟೋ ಜನ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮನೆ ಬೀಗನು ಹಾಕಿದ್ದಾರೆ, ಸಂಬಂಧಿಕರು ಮುಂದೆ ಬಾಯಿಗೆ ಬಂದಂಗೂ ಕೂಡ ಬೈದ್ ಹಾಕಿದ್ದಾರೆ. ಇದನ್ನೆಲ್ಲ ಮಾಡಬಾರ್ದು ಅಂತ ಅಷ್ಟೇ. ಆ ಮಟ್ಟಕ್ಕೆ ನಮ್ಮ ಒಂದು ವಾರ ಕಟ್ಲಿಲ್ಲ ಅಮ್ಮ, ಒಂದು ವಾರ ಕಟ್ಲಿಲ್ಲ ಅಂತಂದ್ರೆ ಈ ಮಟ್ಟಕ್ಕೆ ಯಾಕೆ ದೌರ್ಜನ್ಯ ಮಾಡ್ತೀರ ಅಂತ. ಈ ಜನನೇ ಮಾತಾಡೋದಲ್ಲಮ್ಮ, ನಾನ್ ಮಾತಾಡ್ತಿಲ್ಲ, ಅವರೇ ಮಾತಾಡ್ತಿರೋಂಥದ್ದು. ಅಮ್ಮ ನಿಮ್ ನಂಬರ್ ನಾ ಸೇವ್ ಮಾಡ್ಕೋತೀನಿ. ಕೊಡ್ತಾರೆ ಇಲ್ಲ ಅಂದಲ್ಲ, ಎಲ್ಲ ಕಟ್ಲೇಬೇಕು, ಕೊನೆ ಪಕ್ಕ 10,000 ಕಟ್ಟಿ ಅಂತಾರೆ, ಇಲ್ಲ ಉಳಿತಾಯ ಕಟ್ಟಿ ಅಂತಾರೆ. ಓಕೆ ಅಮ್ಮ, ಇವಾಗ ನಿಮ್ ನಂಬರ್ ನಾನು ಸೇವ್ ಮಾಡ್ಕೋತೀನಿ. ಯಾರಾದ್ರೂ ನಮ್ಗೆ ಕಾಲ್ ಮಾಡಿದ್ರೆ ನಿಮ್ಗೊಂದು ಕಾನ್ಫರೆನ್ಸ್ ಹಾಕ್ತೀನಿ. ಅವ್ರಿಗೆ ನೀಟ್ ಅವ್ರ ಬುದ್ಧಿ ಹೇಳಿ, ನೀನ್ ಇದನ್ನ ಮಾಡಿದ್ಯಾ, ಈ ತರ ನಡೀತಾ ಇದೆ, ಈ ತರ ಅಕೌಂಟಬಿಲಿಟಿ ಇದೆ, ಸೊ ಹಿಂಗ್ ಕೇಳು, ಹಿಂಗ್ ಮಾಡು ಅಂತ ನೀವ್ ಹೇಳಿ. ಓಕೆನಾ? ನಿಮ್ ನಂಬರ್ ಸೇವ್ ಮಾಡ್ಕೊಳ್ಳೋ ನಾನು ಕೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೇನೆ ಸರ್. ಎಸ್ ಅಮ್ಮ, ಎಸ್ ಅಮ್ಮ. ಕಮ್ಮಿ ಇದೆ ಬಡ್ಡಿ ನನ್ನ ಪ್ರಕಾರ, 8-9% ಅಲ್ಲಿ ಇದೆ. ಕೇಳ್ಬಿಡ್ತೀನಿ ನಾನು. ಆಯ್ತಮ್ಮ. ನಿಮ್ಮ ಹೆಸರುಮ್ಮ? ಲೀಲಾವತಿ. ಲೀಲಾವತಿ. ಎಲ್ಲಿಂದ ಮಾತಾಡಿದ್ದಮ್ಮ? ಹಿರಿಯಾಪಟ್ಟಣ. ಓಕೆ ಸರಿಮ್ಮ, ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಮಾತಾಡ್ತೀನಿ.